ಅಷ್ಟಾವಕ್ರ ಅಥವಾ ಅಷ್ಟಾವಕ್ರ ಸಂಹಿತೆ ಮೂಲ ಗ್ರಂಥ ಸಂಸ್ಕೃತದಲ್ಲಿದೆ. 298 ಶ್ಲೋಕಗಳಿದೆ. ಇದು ಆತ್ಮಜ್ಞಾನ ಪಡೆಯಲು ಏಕೈಕ ಸಾಧನೆ. ಅಷ್ಟಾವಕ್ರರು 12 ವಯಸ್ಸಲ್ಲೇ ಆತ್ಮಜ್ಞಾನವನ್ನು ಪಡೆದಿದ್ದರು. ಅದೇ ರೀತಿ ಮೋಕ್ಷ ಪ್ರಾಪ್ತಿಗಾಗಿ ಅಷ್ಟಾವಕ್ರರು ಮತ್ತು ಜನಕ ಮಹಾರಾಜರಿಗೆ ಆತ್ಮಜ್ಞಾನದ ಬಗ್ಗೆ ಚರ್ಚೆ ಸಂವಾದ ಆಗುತ್ತದೆ. ಅದರ ವಿಷಯವಾಗಿ ಕೆಲವು ಸಂಕ್ಷಿಪ್ತ ವಿಷಯಗಳನ್ನು ನಾನು ತಿಳಿಸಲು ಬಯಸುತ್ತೇನೆ. ಅಷ್ಟಾವಕ್ರ ಅಂತ ಹೇಳಿದ್ರೆ, ಅಷ್ಟ ಅಂದ್ರೆ 8, ವಕ್ರ ಅಂದ್ರೆ ವಕ್ರಗಳಿರೋದು. ಅಷ್ಟಾವಕ್ರ ಗೀತೆ ಸಾಧಕನು ನನ್ನ ನೇರವಾದ ಮಾರ್ಗದಲ್ಲಿ ಅನಿತ್ಯದಿಂದ ನಿತ್ಯಕ್ಕೆ. ಅಷ್ಟಾವಕ್ರ ಗೀತೆಯಲ್ಲಿ ಏನು ಹೇಳುತ್ತೆ ಎಂದು ಹೇಳಿದ್ರೆ, ಅನಿತ್ಯದಿಂದ ನಿತ್ಯಕ್ಕೆ. ಅನಿತ್ಯ ಅಂತ ಹೇಳಿದ್ರೆ ಅಶಾಶ್ವತವಾದ ವಸ್ತು, ನಿತ್ಯ ಅಂದ್ರೆ ಶಾಶ್ವತವಾದ ವಸ್ತು. ಈ ಪ್ರಪಂಚದಲ್ಲಿ ಮೋಕ್ಷ ಮಾರ್ಗ ಪಡೆಯಬೇಕಾದ್ರೆ ನಮಗೆ ವಿವೇಕ ಅನ್ನೋದು ಬೇಕಾಗುತ್ತೆ. ಆಮೇಲೆ ವಿವೇಕದಿಂದ ಶಾಶ್ವತವಾದ ವಸ್ತು ಯಾವುದು, ಅಶಾಶ್ವತವಾದ ವಸ್ತುವನ್ನು ತಿಳ್ಕೋಬೇಕಾಗುತ್ತೆ. ಅಜ್ಞಾನದಿಂದ ಜ್ಞಾನವನ್ನು ಪಡೆದಾಗ ನಾವು ಒಂದೇ ಸಲ ನಾವು ಮೋಕ್ಷ ಮಾರ್ಗಕ್ಕೆ ಪಡೆಯೋಕ್ಕೆ ಸಾಧನವಿದೆ. ಅನಿತ್ಯದಿಂದ ನಿತ್ಯಕ್ಕೆ, ಸಾಪೇಕ್ಷದಿಂದ ನಿರಪೇಕ್ಷಕ್ಕೆ, ಬಂಧನದಿಂದ ಮುಕ್ತಿಗೆ ನಿಶ್ಚಿತವಾಗಿ ಕೊಂಡೊಯ್ಯುವ ಅಸಾಧಾರಣವಾದ ಒಂದು ಪ್ರಕರಣ ಗ್ರಂಥ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಎಷ್ಟೇ ಅನುಕೂಲ ಇದ್ರೂ ಆದರೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ದುಃಖ ಅನ್ನೋದು ತುಂಬಾ ವಿರಳವಾಗಿದೆ. ಇದಕ್ಕೆ ಕಾರಣ ಮನುಷ್ಯ ಯಾವ ರೀತಿ ಆ ಮನಸ್ಸನ್ನು ವಿವೇಕದಿಂದ ತಿದ್ಕೋಬೇಕಾದ್ರೆ ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಅನಿತ್ಯ ಆಮೇಲೆ ನಿತ್ಯ ಅಂತ ಹೇಳ್ತೇವೆ. ಅನಿತ್ಯ ಅಂದ್ರೆ ಟೆಂಪರರಿ, ನಿತ್ಯ ಅಂದ್ರೆ ಎಟರ್ನಲ್. ಅಂದ್ರೆ ಯಾವುದು ಸನಾತನವಾಗಿರುತ್ತೋ ಅದನ್ನು ತಿಳ್ಕೊಂಡ್ರೆ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷದಿಂದ ಮೋಕ್ಷ ಪಡೆಯೋಕೆ ಸಾಧ್ಯವಾಗುತ್ತೆ. ಅಂದ್ರೆ ಇವಾಗ ಕೆಲವು ಯಾವುದೇ ಒಂದು ಯೋಗಾಭ್ಯಾಸ ಆಗಲಿ, ಒಂದು ತಪಸ್ಸಾಗಲಿ ಏನಾದರೂ ಮಾಡಬೇಕಾದ್ರೆ ಕೆಲವು ನಿಯಮಗಳಿರುತ್ತೆ. ಈ ರೀತಿ ಇದ್ರೆ ಮಾತ್ರ ನಾವು ಸಾಧನೆ ಮಾಡಬೇಕು ಅಂತದೆ. ಆದರೆ ಇದರಲ್ಲಿ ಯಾವುದೇ ನಿಯಮವಿಲ್ಲ. ಇರೋದನ್ನು ಇರೋ ತರ ಒಪ್ಪಿಕೊಳ್ಳೋದೆ ಇದು ಅತಿ ಸುಲಭವಾದ ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುವ ಅಪೂರ್ವವಾದ ಅತ್ಯುತ್ತಮ ಗ್ರಂಥ. ಇದಕ್ಕೆ ಪೂರ್ವಾಪೇಕ್ಷಿತ ಯಾವುದೇ ಶಾಸ್ತ್ರೋಕ, ಕರ್ಮ, ಪ್ರಾಣಾಯಾಮ, ಮನೋನಿಗ್ರಹ, ಮಂತ್ರ ಜಪ ಮತ್ತು ಧ್ಯಾನ ಅಥವಾ ಚಿಂತನೆಯಾಗಲಿ ಬೇಕಾಗಿಲ್ಲ. ನೋಡಿ, ಇದಕ್ಕೆ ಯಾವುದೇ ಪ್ರೀ ಪ್ಲಾನ್ ಪ್ರಿಪರೇಷನ್ಸ್ ಏನು ಬೇಕಾಗಿಲ್ಲ. ಇದು ಅಂತಿಮ ಗುರಿಯಾದ ಮೋಕ್ಷಕ್ಕೆ ಪ್ರಯತ್ನ ರಹಿತವಾದ ಒಂದು ದೊಡ್ಡ ಜಿಗಿತದಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾವು ಏನು ಕಂಡೀಷನ್ಸ್ ಏನಿಲ್ಲ, ಪ್ರಾಣಾಯಾಮ ಮಾಡಬೇಕು ಅಂತೆಲ್ಲ, ಯೋಗಾಭ್ಯಾಸ ಮಾಡಬೇಕು, ಯಾವ ರೀತಿ ಇದೆಯೋ ಅದೇ ರೀತಿ ಯಾವ ರೀತಿ ಒಂದು ಆಕಾಶದಲ್ಲಿ ರಾಕೆಟ್ ಉಡಾವಣೆ ಆಗುತ್ತೋ ಇಮಿಡಿಯೇಟ್ ನಾವು ಮೋಕ್ಷ ಮಾರ್ಗಕ್ಕೆ ಸಾಧನೆ ಆಗೋದು ಅತ್ಯುತ್ತಮದ ಗೀತೆ ಇದು ಅಷ್ಟಾವಕ್ರ ಗೀತೆ. ಈ ಕ್ಷಣದಲ್ಲಿ ನೀವು ಇಲ್ಲಿ ಈ ಘನ ಪ್ರಪಂಚದಲ್ಲಿ ಇರುವರೆಂದು ಭಾವಿಸುತ್ತೀರಿ. ಇದು ಅಧ್ಯಯನ ಸರಿಯಾಗಿ ಮಾಡಿದರೆ ನಾವು ಯಾವಾಗ ಈ ಪ್ರಪಂಚದಲ್ಲಿ ಸರಿಯಾಗಿ ಇದ್ದೀವಿ, ಮರುಕ್ಷಣದಲ್ಲಿ ಈ ಪ್ರಪಂಚ ಮತ್ತು ನೀವು ಶೂನ್ಯದಲ್ಲಿ ಕರಗಿ ಹೋಗಿರುವ ಕಾಲಾತೀತವಾದ ಆನಂದದ ತುಟ್ಟುದಿಯಲ್ಲಿ ಕಾಣುತ್ತಿರುವಿರಿ. ಅಂದ್ರೆ ಈ ಅಧ್ಯಯನ ಮಾಡಿ ನಾವು ಸರಿಯಾಗಿ ಅಷ್ಟಾವಕ್ರ ಗೀತೆಯನ್ನು ತಿಳ್ಕೊಂಡ್ರೆ ವಿತಿನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಂತೀವಿ. ಈ ರೀತಿಯಿಂದ ನಾವು ಮೋಕ್ಷಕ್ಕೆ ಹೋಗೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಶೂನ್ಯ ಅನ್ನೋ ಒಂದು ಪದ ಬರಿದೆ. ಶೂನ್ಯ ಅಂದ್ರೂ ಒಂದೇ, ಪೂರ್ಣತ್ವ ಅಂದ್ರೂ ಒಂದೇ. ಆದ್ರಿಂದ ಯಾವ ಕಾಲಾತೀತವಾದ ಆನಂದದ ತುಟ್ಟು ತುದಿಯಲ್ಲಿರುವನ್ನು ಕಾಣುತ್ತೀರಿ. ಯಾವಾಗ ನಾವು ಅಷ್ಟಾವಕ್ರ ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಿತಿನ್ ನೋ ಸೆಕೆಂಡ್ ನಾವು ಒಂದು ಆ ಶೂನ್ಯ ಸ್ಥಿತಿ ಅಥವಾ ಪೂರ್ಣ ಸ್ಥಿತಿಗೆ ಸೇರಿ ಅಲ್ಟಿಮೇಟ್ ಹ್ಯಾಪಿನೆಸ್, ಅಬ್ಸಲ್ಯೂಟ್ ಹ್ಯಾಪಿನೆಸ್ ಅಂತೇವೆ, ಸಚ್ಚಿತ್ ಆನಂದ ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ನಾನು ಎಂಬ ಅನಿಸುವಿಕೆ ಅಳೆದಾಗ, ಇಲ್ಲಿ ನೋಡಿ, ನಾನು ಎಂಬ ಅನಿಸುವಿಕೆ ಅಳೆದಾಗ ಅದೇ ಮೋಕ್ಷ. ಯಾವಾಗ ನಮಗೆ
ನಾನು ನನ್ನದು ಅನ್ನೋ ಭಾವನೆ ಇರುತ್ತೋ ಆಗೋ ಅಷ್ಟವರೆಗೂ ನಾವು ಮೋಕ್ಷಕ್ಕೆ ಸಾಧನೆ ಇಲ್ಲ. ಯಾವಾಗ ನಾನು ಹೋಗುತ್ತೇನೆ ಎಂದು ಭಾವನೆ ಬರುತ್ತೆ ಆವಾಗ ನಾವು ಮೋಕ್ಷಕ್ಕೆ ಸಾಧನೆ ಆಗುತ್ತೆ. ನಾನು ಅನಿಸುವುದೇ ಅಲ್ಲಿಯವರೆಗೆ ಬಂಧನ. ನಾನು ಅನಿಸುವಿಕೆಯಿಂದೆಯೇ ಅಲ್ಲಿಯವರೆಗೆ. ಯಾವಾಗ ನಾವು ಎಲ್ಲ ನನ್ನದು ನಾನು ಅನ್ನೋ ಭಾವನೆ ಇರೋ ಅದೇ ಬಂಧನ ಅಂತ ಹೇಳ್ತಾರೆ. ಅಷ್ಟಾವಕ್ರರು ಪೂರ್ವಭಾವಿಯಾದ ಯಾವ ನಿಯಮ ಅಥವಾ ಅರ್ಹತೆಯನ್ನು ವಿಧಿಸುತ್ತಿಲ್ಲ. ಈ ಅಷ್ಟಾವಕ್ರರು ಮೋಕ್ಷ ಮಾರ್ಗಕ್ಕೆ ಯಾವುದೇ ಕಂಡೀಷನ್ಸ್ ಏನು ಇಟ್ಟಿಲ್ಲ. ಅವರು ಸಾಧಕರನ್ನು ಹೇಗಿದ್ದಾನೆಯೋ ಹಾಗೆಯೇ ಅಂಗೀಕರಿಸ್ತಾರೆ. ಅವ್ರು ಯಾವ ರೀತಿ ಭಾವನೆ ಇದ್ರು ಅದೇ ರೀತಿ ಅವರು ಶಿಷ್ಯರಾಗಿ ಅಂಗೀಕರಿಸ್ತಾರೆ. ಇಲ್ಲಿ ಯಾವುದೇ ವಿಶಿಷ್ಟ ಗುಣಗಳನ್ನು ಬೆಳೆಸ್ಕೋಬೇಕಂದಾಗಿಲ್ಲ. ಇದಕ್ಕೆ ಈ ಅಷ್ಟಾವಕ್ರ ಗೀತೆಯಲ್ಲಿ ಏನಾಗ್ತದೆ, ಮೋಕ್ಷ ಮಾರ್ಗಕ್ಕೆ ಯಾವುದೇ ವಿಶೇಷ ಗುಣಗಳು ಯಾವುದು ಬೇಕಾಗಿಲ್ಲ, ಅಥವಾ ಇರುವ ಸ್ಥಿತಿಯನ್ನು ತ್ಯಜಿಸಬೇಕೆಂದಾಗಿಲ್ಲ. ಇವಾಗ ಯಾವುದೋ ವೃತ್ತಿ ಮಾಡೋದಾದ್ರೆ ಆ ವೃತ್ತಿ ಬಿಟ್ಬಿಟ್ಟು ಬೇರೆ ವೃತ್ತಿಗೆ ಬರೋ ಸಾಧನೆಯೂ ಬೇಕಾಗಿಲ್ಲ. ಇದು ಕೇವಲ ಇರುವಿಕೆಯ ಹೊರತು ಇರುವಿಕೆಯೇ ಹೊರತು ಆಗಬೇಕಾಗದಲ್ಲ. ಇದು ಇರುವಿಕೆ ಅಂತ ಹೇಳ್ತಾರೆ. ಆದ್ದರಿಂದ ಸ್ವೀಕರಿಸಬೇಕೆಂದು ತ್ಯಜಿಸಬೇಕೆಂದು ಕಲ್ಪನೆ ಯಾರಿಗೆ ಹೇಗೆ ಉಂಟಾಗಲು ಸಾಧ್ಯ? ಅಂದ್ರೆ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಅವನ ಮನಸ್ಸು ಯಾವುದನ್ನು ತ್ಯಜಿಸುವುದಿಲ್ಲ, ಸ್ವೀಕರಿಸುವುದೂ ಇಲ್ಲ. ಇದು ಮನಸ್ಸಿನ ಇಂಬ್ಯಾಲೆನ್ಸ್ ಅಂತ, ಮನಸ್ಸಿನ ಚಂಚಲತೆ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಯಾವುದನ್ನು ನಾವು ಬಿಡಬೇಕಾಗಿಲ್ಲ, ಯಾವುದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ಅದು ಸ್ಥಿತಪ್ರಜ್ಞ ಲಕ್ಷಣ ಅಂತಾನೆ ನಾವು ಹೇಳ್ಬೋದು. ಯಾವುದೇ ಆಗ್ಲಿ ಸಂತೋಷವಾದಾಗ ಉದ್ವೇಗ ಆಗೋದು, ನಿರಾಶೆ ಪಡೋದು, ಆ ರೀತಿ ಯಾವ ಸ್ಥಿತಿಯಲ್ಲಿದ್ದೀವೋ ಅದೇ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಕೋಪಗೊಳ್ಳುವುದಿಲ್ಲ. ಈ ಸಂಪೂರ್ಣ ವಿಧಾನವು ಒಂದು ಕ್ರಾಂತಿಯಂತೆಯೂ ಮತ್ತು ಎಲ್ಲರೂ ಒಪ್ಪಿಕೊಂಡಿರೋ ಸಂಪ್ರದಾಯ ಸಾಧನೆಗೆ ವಿರುದ್ಧವಾಗಿ ಕಂಡು ಬರುತ್ತದೆ. ಇವರು ಹೇಳೋ ಅಷ್ಟಾವಕ್ರ ಗೀತೆಯಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವ ರೀತಿ ಇದೆ ಆ ರೀತಿನೇ ನಾವು ಇರಬೇಕಾಗತ್ತೆ. ನಾನು ನನ್ನದು ಅಂತ ಭಾವನೆ ಇರಬಾರ್ದು. ಆದರೆ ಯಾವುದನ್ನು ಇರೋ ಸ್ಥಿತಿಯಲ್ಲಿ ಇರುವಿಕೆ ಸ್ಥಿತಿಯಲ್ಲಿ ನಾವು ನೋಡೋದ್ರಿಂದ ಕ್ಷಣ ಮಾತ್ರದಲ್ಲಿ ಮೋಕ್ಷ ಮಾರ್ಗಕ್ಕೆ ಸಂತದೆ. ಅದು ಮೋಕ್ಷ ಮಾರ್ಗಕ್ಕೆ ಅತಿ ಸುಲಭವಾದ ಅಷ್ಟಾವಕ್ರ ಗೀತೆ. ಅಷ್ಟಾವಕ್ರ ಗೀತೆಯು ಯಾವುದೇ ಹಂತಗಳನ್ನು ಅಪೇಕ್ಷಿತೆ ಬಿಟ್ಟ ಬಾಣದಂತೆ ನೇರವಾಗಿ ನಿಮ್ಮ ಅಂತಿಮ ಗುರಿಗೆ ಮುಟ್ಟಿಸಲ್ಪಡುತ್ತದೆ. ಇದರಲ್ಲಿ ಯಾವುದೇ ಸ್ಟೇಜಸ್ ಏನಾದ್ರು ಇರೋದಿಲ್ಲ. ಏನಂದ್ರೆ, ಒಂದು ಬಾಣ ಬಿಟ್ರೆ ನೇರವಾಗಿ ಇದು ಸೇರುತ್ತೋ, ಗುರಿಯನ್ನು ಸೇರುತ್ತೋ, ಅದೇ ರೀತಿ ನಮ್ಮ ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುವ ಏಕೈಕ ಸಾಧನ. ಎಲ್ಲಾ ಸಂದರ್ಭ ಮತ್ತು ಘಟನೆಗಳಲ್ಲಿ ಇದು ಒಳ್ಳೆಯದು, ಕೆಟ್ಟದ್ದು, ಸಂತೋಷಕರ, ಅಸಂತೋಷ ಎಂಬ ವಿಭಾಗವನ್ನು, ಅಂದ್ರೆ ಅವರು ಎಲ್ಲಾ ಸಂದರ್ಭ ಘಟನೆಗಳಲ್ಲೂ ಒಳ್ಳೆಯದು ಕೆಟ್ಟದ್ದು ಅಂತ ಡಿಫ್ರೆನ್ಸಿಯೇಷನ್ ಮಾಡೋದಿಲ್ಲ, ಸಂತೋಷ ದುಃಖ ಅಂತ ಹೇಳೋದಿಲ್ಲ ಎಂಬ ವಿಭಾಗ ಅಥವಾ ತೀರ್ಮಾನಗಳಿಲ್ಲದೆ ನಿರ್ವಿಕಾರ ಸಾಕ್ಷಿಯಾಗಿ ಅಂದ್ರೆ ಸಾಕ್ಷೀಭೂತವಾಗಿ ಸುಖವಾಗಲಿ ದುಃಖವಾಗಲಿ ಕಷ್ಟವಾಗಲಿ ಯಾವುದೇ ರೀತಿ ಮನಸ್ಸಲ್ಲಿ ಚಂಚಲತೆ ಆಗದೆ ಇರುತ್ತೆ. ಯಾವ ರೀತಿ ಇದೆಯೋ ಅದೇ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ತೀರ್ಮಾನಗಳ ಇಲ್ಲದ ನಿರಾಕಾರ ಸಾಕ್ಷಿಯಾಗಿ ಅವುಗಳಿಂದ ಒಳಪಡದೆ ಅವುಗಳಲ್ಲಿ ಅನುರಕ್ತರಾಗಿರುವುದು. ಅಂದ್ರೆ ಅದರಲ್ಲಿ ಯಾವುದೇ ವಿಷಯವಾಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಾರ್ದು. ಎಲ್ಲಕ್ಕೂ ಸಂಪೂರ್ಣವಾಗಿ ಗುರುವನ್ನು ಅವಲಂಬಿಸುವುದು ನಿಷ್ಪ್ರಯೋಜಕನೆಂಬ. ನೋಡಿ, ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ಇಲ್ಲ ಅಂತ ನಾವು ಭಾವನೆ ಇದೆ. ಅದು ನಿಜಾನೇ ಇರ್ಬೋದು. ಆದರೆ ಕೆಲವು ಇವ್ರು ಏನ್ ಹೇಳ್ತಾರೆ, ನಮ್ಮ ಜೆ ಕೃಷ್ಣಮೂರ್ತಿ ತರ ಆಗತ್ತೆ ನೋಡಿ, ಎಷ್ಟೇ ಗುರುಗಳು ಅನುಗ್ರಹ ಇದ್ರೂ ನಮ್ಮ ಸ್ವಪ್ರಯತ್ನ ಇದ್ರೆ ಮಾತ್ರ ನಾವು ಮೋಕ್ಷ ಮಾರ್ಗನೇ ಪಡೆಯೋಕ್ಕಾಗ. ಅದೇ ರೀತಿ ನಮ್ಮ ಜೆ ಕೃಷ್ಣಮೂರ್ತಿಯವರು ಅದೇ ರೀತಿ ಹೇಳ್ತಾರೆ. ಎಲ್ಲಕ್ಕೂ ಸಂಪೂರ್ಣವಾಗಿ ಗುರುವನ್ನು ಅವಲಂಬಿಸುವುದು ನಿಷ್ಪ್ರಯೋಜಕವೆಂಬ ಅಷ್ಟಾವಕ್ರ ಬುದ್ಧಿವಾದವು ಈಚಿನ ತತ್ವಜ್ಞಾನಿಗಳಾದ ಶ್ರೀ ಜೆ ಕೃಷ್ಣಮೂರ್ತಿ ಉಪದೇಶಗಳ ನೆನಪಿಗೆ ತರುತ್ತದೆ. ನಮ್ಮ ದಾರಿಯನ್ನು ನಾವು ಕಂಡ್ಕೋಬೇಕಾಗತ್ತೆ. ಎಲ್ಲರೂ ಗುರುಗಳಿಂದನೇ ಸಾಧನೆ ಇಲ್ಲ, ಸ್ವಪ್ರಯತ್ನದಿಂದ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯತೆ ಇದೆ. ಎಲ್ಲವೂ ಗುರುಗಳಿಂದ ಮಾಡೋದು ಅಸಾಧ್ಯವಾದ ಕೆಲಸ ಅಂತ ನಮ್ಮ ಜೆ ಕೃಷ್ಣಮೂರ್ತಿಯವರು ಅದೇ ರೀತಿ ಹೇಳ್ತಾರೆ. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಉಪದೇಶವರಾರು
ರಾದರೂ ನಿನಗೆ ಆತ್ಮಜ್ಞಾನ ಒಂದು ಹರಿವಾಣದಲ್ಲಿ ಇಟ್ಟು ನೀಡಲಾರರು. ಈಶ್ವರ ಆಗ್ಲಿ, ವಿಷ್ಣು ಆಗ್ಲಿ, ಬ್ರಹ್ಮ ಆಗ್ಲಿ, ಯಾವರೇ ಆದ್ರೂ ನಿನ್ನ ಪ್ರಯತ್ನ ಇಲ್ದರೆ ನಿನಗೆ ಮುಕ್ತಿ ಮಾರ್ಗಕ್ಕಾಗೋದಿಲ್ಲ. ನೀನು ಪರಮಾತ್ಮನ ವಿನಃ ಎಲ್ಲವನ್ನೂ ಮರೆತು ಅದಕ್ಕಾಗಿಯೇ ಕಾರ್ಯನಿರತರಾಗಬೇಕು. ಅಷ್ಟಾವಕ್ರ ಗೀತೆಯು ಮಹಾಭಾರತದಲ್ಲಿ ಆತ್ಮಜ್ಞಾನಿಗಳ ಒಂದು ಪ್ರಸಿದ್ಧರಾದ ಅಷ್ಟಾವಕ್ರ ಎಂಬ ಮುನಿಗಳಿಗೂ ದೇಹಾತ್ಮ ಭಾವಿತರಾಗ ವಿದೇಹನೆಂದು ಪ್ರಸಿದ್ಧ ಜನಕ ಮಹಾರಾಜನು ನಡೆದ ಸಂವಾದ ಸುಮಧುರವಾದ ಶ್ಲೋಕ ರೂಪದಲ್ಲಿ ಗೀತೆಯಲ್ಲಿ ಕೂಡಿದೆ. ಅಷ್ಟಾವಕ್ರದಲ್ಲಿ ಸಂವಾದ ಯಾರ್ಯಾರಿಗಾಗತ್ತೆ ಅಂದ್ರೆ ಮಿಥಿಲಾನಗರದ ರಾಜ ಜನಕ ಮಹಾರಾಜನಿಗೂ ಆಮೇಲೆ ಅಷ್ಟಾವಕ್ರನಿಗೂ ಇದು ಮೋಕ್ಷ ಮಾರ್ಗಕ್ಕೆ ಆತ್ಮಜ್ಞಾನಕ್ಕೆ ನಡೆದ ಸಂವಾದ ಅಂತ ಹೇಳ್ತಾರೆ. ಈ ಗ್ರಂಥವನ್ನು ಕೇವಲ ಪಾಂಡಿತ್ಯದಿಂದ ಅಥವಾ ಬುದ್ಧಿ ಚಾತುರ್ಯದಿಂದ ಅರಿಯಲಾಗುವುದಿಲ್ಲ. ಅಂದ್ರೆ ಈ ವಿಷಯಗಳನ್ನ ನಾವು ಇದನ್ನು ತಿಳ್ಕೋಬೇಕಾದ್ರೆ ನಮ್ಮ ಇಂಟೆಲಿಜೆನ್ಸ್, ನಮ್ಮ ನಾಲೆಡ್ಜು ಇಂಟೆಲಿಜೆನ್ಸ್ ಇಂದ ಅರ್ಥ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ನಮ್ಮ ಜ್ಞಾನ ಮತ್ತು ಜ್ಞಾನದಿಂದ ಆಗಲಿ ಬುದ್ಧಿಯಿಂದ ಇಂಟೆಲಿಜೆನ್ಸ್ ಎಲ್ಲ ಆಗಲಿ ಅರಿಯೋಲ್ಲ. ಇದನ್ನು ಹೃದಯದ ಮೂಲಕ ಜ್ಞಾನಾನುಭವದಿಂದ ಮಾತ್ರವೇ ಅರಿಯಬಹುದು. ನೋಡಿ, ಬುದ್ಧಿ ಪ್ರಜ್ಞೆ ಮೇಲೆ ಹೃದಯ ಪ್ರಜ್ಞೆ ಅಂತ ಹೇಳ್ತೀವಿ. ಅಂದ್ರೆ ಹೃದಯ ಅನ್ನೋದು ಆತ್ಮ ಅನ್ನೋದು ಕಂಪ್ಯಾಷನ್, ಕರ್ಟಸಿ, ಕೈಂಡ್ನೆಸ್, ಈ ತರ ಮೇಲ್ಮಟ್ಟದ ಪ್ರಜ್ಞೆಯಿಂದ ನಾವು ಇದನ್ನ ಅರಿಯಬಹುದು. ಇದರಲ್ಲಿ ಶ್ಲೋಕಗಳು ಬಹಳ ಮಟ್ಟಿಗೆ ಪ್ರತಿಯೊಂದು ಸ್ವತಂತ್ರವಾದ ಸ್ವಯಂಪೂರ್ಣವಾದ ಆನಂದ ಮೃತವಾದ ಗುಳಿಗೆಯಾಗಿದ್ದು ಸಾಧಕನು ಕಟ್ಟಕಡೆಯ ಗುರಿಗೆ ಕೊಂಡೊಯ್ಯುವ ಬಿಡುವ ಸಾಮರ್ಥ್ಯದಿಂದ ಕೂಡಿದೆ. ಇದರಲ್ಲಿರುವ 298 ಶ್ಲೋಕಗಳು ಬಹಳ ಮಟ್ಟಿಗೆ ಪ್ರತಂತಿಯು ಸ್ವತಂತ್ರವಾದದ್ದು, ಸ್ವಯಂಪೂರ್ಣವಾದದ್ದು, ಆನಂದಾಮೃತ ಆ ಗುಳಿಗೆಯಾಗಿದೆ. ಅಂದ್ರೆ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಇಂಡಿಪೆಂಡೆನ್ಸ್ ಇರುತ್ತೆ. ಅಂದ್ರೆ ಹೇಳ್ತಾರೆ ಅವರು ಒಂದೊಂದು ಶ್ಲೋಕ ಯಾವ ರೀತಿ ಅಂತ ಹೇಳಿದ್ರೆ ಆನಂದಾಮೃತ ಗುಳಿಗೆಯಾಗಿದ್ದು. ಆನಂದಾಮೃತ ಅಂದ್ರೆ ಹೆಂಗಿದೆ ಅಂತ ಹೇಳಿದ್ರೆ ಒಂದೊಂದು ಶ್ಲೋಕನೂ ಅರ್ಥಗರ್ಭದವಾಗಿ ನಾವು ತಿಳ್ಕೊಂಡ್ರೆ ಸ್ವೀಟ್ನೆಸ್ ಅನ್ನೋದು ಒಂದಕ್ಕಿಂತ ಒಂದು ಆನಂದ ಅಮೃತವಾಗಿ ಇದೆ ಅಂತ ಹೇಳ್ತಾರೆ. ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ಅತ್ಯುತ್ತಮ ಶಿಷ್ಯರು ಮತ್ತು ಮುಂದೆ ಸ್ವಾಮಿ ವಿವೇಕಾನಂದರಿಂದ ಪ್ರಸಿದ್ಧನಾದ ನರೇಂದ್ರರಿಗೆ ಅಷ್ಟಾವಕ್ರ ಗೀತೆಯನ್ನು ಓದಲು ತಿಳಿಸಿದರು. ಅದೇ ರೀತಿ ರಾಮಕೃಷ್ಣ ಪರಮಹಂಸರು ತಮ್ಮ ಆತ್ಮ ಶಿಷ್ಯರಾದ ವಿವೇಕಾನಂದರಿಗೆ ನೀನು ಪ್ರತಿದಿನನೂ ಅಷ್ಟಾವಕ್ರ ಗೀತೆಯಂತೂ ಓದು ಅಂತ ಹೇಳಿದ್ರು. ಅಷ್ಟಾವಕ್ರ ಅಷ್ಟು ಶ್ರೇಷ್ಠವಾದದ್ದು. ಸುಲಭ ರೀತಿಯಲ್ಲಿ ಯಾವುದೇ ನಿಬಂಧ ನಿಯಮಗಳು ಇಲ್ದಿರ ನಾವು ಯಾವುದು ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ಒಂದೇ ಸಲ ಜಿಗಿತ ಅಂತ ಹೇಳಿದ್ರೆ ನಾವು ಈ ಭೂಮಂಡಲದಿಂದ ರಾಕೆಟ್ ಯಾವ ರೀತಿ ಹೋದೋ ಒಂದೇ ಇದರಲ್ಲಿ ಆತ್ಮಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗೋಕ್ಕೆ ಸಾಧನೆ ಆಗುತ್ತೆ. ಈ ಪುಸ್ತಕವು ಅಜಾತವಾದ ಅಂಕುರದಿಂದ ಕೂಡುವುದರಿಂದಲೂ ಮತ್ತು ಈ ವಾದವನ್ನು ನಂತರ ಗೌಡಪಾದರು ತಮ್ಮ ಮಾಂಡೂಕ ಕಾರಿಕೆಯಲ್ಲಿ ಅಭಿವೃದ್ಧಿಗೊಳಿಸುವುದರಿಂದ ಅಷ್ಟಾವಕ್ರಗೀತೆಯು ಗೌಡಪಾದಾಚಾರ್ಯರಿಗಿಂತ ಬಹಳ ಹಿಂದಿನ ಕಾಲಕ್ಕೆ ಸೇರಿರಬೇಕೆಂದು ಸಾಮಾನ್ಯವಾಗಿ ನಂಬಲಾಗಿದೆ. ಗೌಡಪಾದರು ಅಂದ್ರೆ ಶಂಕರಾಚಾರ್ಯ ಗುರುಗಳು, ಗೋವಿಂದ ಪಾದರು, ಅವರುಗಳು ಗೌಡಪಾದರು. ಅಂದ್ರೆ ಅವರು ಇದರ ಮೇಲೆ ಮಾಂಡೂಕ ಕಾರಿಕ ಅಂತ ಅದರಲ್ಲಿಯೂ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅಷ್ಟಾವಕ್ರು ತಾಯಿಯಲ್ಲಿ ಗರ್ಭದಲ್ಲಿರುವಾಗೆ ವೇದಗಳಲ್ಲಿ ಪಾರಂಗತರಾಗಿದ್ದು, ನೋಡಿ ಅಷ್ಟಾವಕ್ರತರು ಇನ್ನ ಅವ್ರ ತಾಯಿ ಗರ್ಭದಲ್ಲೇ ಇರುವಾಗ ವೇದಗಳಲ್ಲಿ ಪಾರಂಗಿತರಾಗಿದ್ರು. ಯಾಕಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ನಮ್ಮ ಸನಾತನ ಧರ್ಮದಲ್ಲಿ ಗರ್ಭವತಿ ಆದಾಗ ಒಳ್ಳೆಯ ಪುಸ್ತಕಗಳನ್ನು ಓದ್ಬೇಕು ಅಂತ ಒಂದು ಹೇಳ್ತಾರೆ. ಅದರಿಂದ ಸತ್ಸಂಗದಿಂದ ಏನಾಗುತ್ತೆ ಅಂದ್ರೆ ಸದ್ವಿಚಾರಗಳಿಂದ ಆಗತ್ತೆ ಮಕ್ಕಳಲ್ಲಿ ಒಂದು ನೈತಿಕತೆ, ಧರ್ಮ, ಶಾಸ್ತ್ರಗಳು ಇದೆಲ್ಲ ಚೆನ್ನಾಗಿ ಗೊತ್ತದೆ. ಅದೇ ರೀತಿ ನಾವು ಏನಾಗಿದೆ ಅಂತ ಹೇಳಿದ್ರೆ ಹಿರಣ್ಯಾಕ್ಷ ತಾಯಿ ಗರ್ಭದಲ್ಲಿ ನಾರದ ಮಹಾಶಯರು ಬೋಧನೆ ಮಾಡಿದ್ರಿಂದ ಪ್ರಹ್ಲಾದ ಅಂತ ಮಗ ಜನಿಸಿದ. ಅದರಿಂದ ಸಾಮಾನ್ಯವಾಗಿ ಸನಾತನ ಧರ್ಮದಲ್ಲಿ ಗರ್ಭಿಣಿ ಸ್ತ್ರೀಯರು ಒಳ್ಳೆಯ ಪುರಾಣ ಭಗವದ್ಗೀತೆಗಳನ್ನು ಓದಿದರೆ ಅದು ಪ್ರಭಾವ ಬೀಳುತ್ತೆ. ಅದೇ ರೀತಿ
ಆತ ಅಷ್ಟಾವಕ್ರ ತನ್ನ ತಾಯಿ ಗರ್ಭದಲ್ಲಿ ಇದ್ದಾಗಲೇ ತಂದೆ ಮಕ್ಕಳಿಗೆ ಶಿಷ್ಯರಿಗೆ ಬೋಧನೆ ಮಾಡ್ತಾ ಇದ್ದಾಗ ಅದರಲ್ಲಿ ಲೋಪದೋಷಗಳನ್ನು ಕಂಡುಹಿಡಿತಿದ್ದ, ವ್ಯಾಕರಣ ಕಂಡುಹಿಡಿತಾ ಇದ್ದ. ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಎಷ್ಟೇ ಇದ್ರು ಅಧಿಕಾರ, ಅಂತಸ್ಸು, ವಿದ್ಯೆ ಇದೆಲ್ಲ ಬಂದಾಗ ನಮಗೆ ಗೊತ್ತಿಲ್ದರನ ಒಂದು ಭಾವನೆ ಬರುತ್ತೆ, ಅಹಂ ಅಂತ ಹೇಳ್ತೀವಿ, ನಾನೇ ಬುದ್ಧಿವಂತ ಅನ್ನೋ ಭಾವನೆ ಬರುತ್ತೆ. ಅವಾಗ ಏನಾಗುತ್ತೆ, ತಮ್ಮ ಮಕ್ಕಳಿಗೆ ಶಿಷ್ಯರಿಗೆ ಬೋಧನೆ ಮಾಡ್ತಾಗ ಈತ ಏನ್ ಮಾಡ್ತಾ ಇದ್ದ, ತಂದೆಗೆ ಹೇಳ್ತಾ ಇದ್ದ ಇದು ತಪ್ಪು, ಇದು ಸರಿ ಇಲ್ಲ ಅಂತ ಹೇಳ್ತಾನೆ. ಆವಾಗ ಏನಾಗುತ್ತೆ ಅಂದ್ರೆ ತಂದೆ ಗೋಪ. ಇವಾಗ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ನಾವ್ ಹೇಳ್ತೀವಿ ನನಗೆ ಬುದ್ಧಿ ಹೇಳ್ಕೊಡ್ತೀಯ ಅಂತ ಮಕ್ಕಳನ್ನ. ಅದೇ ರೀತಿ ಆ ತಂದೆ ಕೋಪ ಬಂದ್ಬಿಟ್ಟು ಏನ್ ಹೇಳ್ತಾನೆ ಅಂದ್ರೆ ನೀನು ಅಷ್ಟಾವಕ್ರನಾಗಿ ಹುಟ್ಟು ಅಂತ ಹೇಳಿ ತಂದೆಯೇ ಶಾಪ ಕೊಡೋದು. ಅದರಿಂದ ಇದರಿಂದ ಏನ್ ಕಲಿಬೇಕು ಅಂತ ಹೇಳಿದ್ರೆ ನಾವು ಸನ್ಮಾರ್ಗದಲ್ಲಿ ಇರೋವಾಗ ಒಳ್ಳೆ ಬಾವಳೆ ಓಚಲೆ. ಇನ್ನೊಂದು ವಿಷಯ ಏನ್ ಅನ್ಕೊಂಡ್ರೆ ಯಾವುದೇ ವಿಷಯವನ್ನು ನಾವು ಮೌನವಾಗಿ ಸ್ವೀಕರಿಸಬೇಕಾಗುತ್ತೆ. ಮೌನವಾಗಿ ಸ್ವೀಕರಿಸಿದ್ರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ವೇದಗಳನ್ನು ಪಾರಂಗತರಾಗಿದ್ದ ತಮ್ಮ ತಂದೆ ಕಹೋಡರ ಪ್ರತಿನಿತ್ಯ ವೇದ ಪಾರಾಯಣದಲ್ಲಿ ತಪ್ಪು ಮಂತ್ರೋಚ್ಚಾರಣೆಗಳನ್ನು ಗಮನಿಸಿ ಅವರನ್ನು ಪೂರ್ವಕವಾಗಿ ಅಪೇಕ್ಷಿಸಿದ್ರಂತೆ. ಪ್ರಸಿದ್ಧ ವಿಶ್ವಾಂಸರು ಕಹೋಡರು ಇನ್ನು ಹುಟ್ಟಿರದ ತಮ್ಮ ಕುಮಾರನ ಉದ್ಗಟ್ಟದನ್ನು ಕುಪಿತನಾಗಿ ಹುಟ್ಟುವ ಈ ಮಗನು 8 ಅಂಗವಿಕಾರ ಅಷ್ಟಾವಕ್ರವಾಗಂತೆ ಕೂಡಿಸುವಂತೆ ತಲುಪಿದರು. ನೋಡಿ, ಅವ್ರ ತಂದೆನೇ ಶಾಪ ಕೊಟ್ಬಿಡ್ತಾನೆ. ಇದರಿಂದ ನಾವೇನು ಹೇಳೋದು ಅಂದ್ರೆ ಮೌನ ಅನ್ನೋದು ತುಂಬಾ ಮುಖ್ಯ. ಯಾವುದೇ ವಿಷಯಗಳು ಯಾತಕ್ಕೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ನಾವು ಏನಾದ್ರೂ ವಿಷಯ ತಿಳಿಸಬೇಕು ಅಂದ್ರೆ ಅರ್ಹತೆಯನ್ನು ನೋಡ್ಕೋಬೇಕು, ಆಮೇಲೆ ಅವ್ರ ಪ್ರಾರ್ಥನೆಯನ್ನು ನೋಡ್ಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಮಾತಾಡ್ಬೇಕು. ಆ ರೀತಿ ಅವರು ಪಂಡಿತರ ಪುತ್ರರಾದರೂ ಈ ರೀತಿ ಶಾಪಕ್ಕೆ ಒಳಗ್ತಾರೆ. ಅಷ್ಟಾವಕ್ರರು 12 ವರ್ಷ ಬಾಲಕನಾಗಿದ್ದಲೇ ಆತ್ಮಜ್ಞಾನಿಯಾಗಿದ್ದರು. ನೋಡಿ, ಚಿಕ್ಕ ವಯಸ್ಸಲ್ಲೇ ಅವರು ಆತ್ಮಜ್ಞಾನಿಯಾಗಿದ್ದರು. ಒಂದು ದಿನ ಜನಕರಾಜನು ತನ್ನ ಆಸ್ಥಾನದಲ್ಲಿ ಪ್ರಸಿದ್ಧ ವಿದ್ವಾಂಸರೊಡನೆ ತತ್ವಶಾಸ್ತ್ರವನ್ನು ಕುರಿತು ಚರ್ಚಿಸುವಾಗ ಅಲ್ಲೇ ಆಗಮಿಸಿದ ಅಷ್ಟಾವಕ್ರರ ವಿಚಿತ್ರ ಭಂಗಿಯ ನಡಿಗೆಯನ್ನು ಮತ್ತು ಅಂಗವಿಕಾರಗಳನ್ನು ನೋಡಿ ಸೇರಿದಂತೆ ಅಲ್ಲಿ ನೆರೆದಿದ್ದ ಸಭೆಗಳು ಗಟ್ಟಿಯಾಗಿ ನಕ್ಕರು. ಏನಂದ್ರೆ ಜನಕರಾಜನಂತ ಶ್ರೇಷ್ಠವಾದ ಜ್ಞಾನಿಗಳು ಯಾರು ಇಲ್ಲ. ಅವನು ಯಾವ ರೀತಿ ಇದ್ದ ಅಂತ ಹೇಳಿದ್ರೆ ರಾಜ್ಯದಲ್ಲಿದ್ರು ಆತನ ಮನಸ್ಸು ರಾಜ್ಯದಲ್ಲಿರ್ಲಿಲ್ಲ, ಯಾವುದೇ ಸಂತೋಷದಲ್ಲ. ಇದೆಲ್ಲ ಹೇಳೋದು ಅಷ್ಟಾವಕ್ರ ಗೀತೆಯ ವಿಷಯವಾಗಿ ಜನಕರಾದ್ಮೇಲೆ ಆ ತರ ಸದ್ಗುಣಗಳಿದೆ. ಅಷ್ಟಾವಕ್ರು ಯಾತಕ್ಕೆ ಜನಕ ಮಹಾರಾಜನಿಗೆ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಜ್ಞಾನದ ಮೋಕ್ಷದ ಅಕ್ಷಾಂಶ ಇರುತ್ತೋ ಅದೇ ರೀತಿ ಅಷ್ಟಾವಕ್ರ ಅಲ್ಲಿಗೆ ಹೋದ್ರು. ಆದರೆ ಏನಾಗುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ಬಾಹ್ಯ ಅಲಂಕಾರಕ್ಕೆ ಆಚರಣೆ ಕೊಡ್ತೀವಿ. ನೋಡಿ, ಯಾವಾಗ್ಲೇ ಆಗ್ಲಿ ಯಾವುದೇ ವಿಷಯಕ್ಕಾಗಲಿ ಒಳ್ಳೆಯ ನಾಗರಿಕತೆಯಿಂದ ಸುಂದರವಾಗಿ ಅಲಂಕೃತವಾಗಿದ್ರೆ ನಮಗೆ ಒಂದು ಜಾಗದಲ್ಲಿ ಗೌರವ ಜಾಸ್ತಿ ಸಿಗುತ್ತೆ. ಆದ್ರೆ ಅಷ್ಟಾವಕರು 8 ಅಂಗಾಂಗಗಳ ಇದ್ರಿದ್ರು ಆ ಸಭೆಗೆ ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ ಎಲ್ರು ನೋಡಿ ನಗ್ತಾರೆ. ಅವಾಗ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಯಾರನ್ನಾಗ್ಲಿ ಬಾಹ್ಯ ರೂಪದಿಂದ ಅಳೆಯಬಾರದು. ಜ್ಞಾನ, ಆತ್ಮಜ್ಞಾನ, ಜ್ಞಾನದಲ್ಲಿ ಎಷ್ಟೋ ಜ್ಞಾನ ಇದ್ರೆ ಆತ್ಮಜ್ಞಾನ ತುಂಬಾ ಮುಖ್ಯವಾದದ್ದು. ಆ ರೀತಿ ಅವಾಗ ಹೇಳ್ತಾರೆ, ಎಲ್ಲರೂ ಸಭಿಕರೆಲ್ಲ ಸೇರಿ ಒಮ್ಮೆಲೆ ನಗ್ತಾರೆ. ಇವಾಗ ಅಷ್ಟಾವಕ್ರ ಹೇಳ್ತಾನೆ ಅದೇ ರೀತಿ ಅವ್ರಿಗಿನ್ನ ಜೋರಾಗಿ ನಗ್ತಾರೆ. ಆವಾಗ ಜನಕರಾಜನಿಗೆ ಆಶ್ಚರ್ಯ ಆಗುತ್ತೆ. ಆವಾಗ ಅಷ್ಟಾವಕ್ರನ್ ಕೇಳ್ತಾರೆ, ನೀವು ಏನು ಅನ್ಕೋಬೇಡಿ, ನಿಮ್ಮ ಒಂದು ಅಂಗಾಂಗಗಳ ರಚನೆ ನೋಡಿ ಅವರಿಗೆ ಆ ರೀತಿ ಆಯ್ತು, ಆದ್ರೆ ನೀವ್ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಇವರೆಲ್ಲ ಚಮ್ಮಾರರು ಅಂತ ಹೇಳ್ತಾನೆ. ಚಮ್ಮಾರರು ಅಂದ್ರೆ ಚಪ್ಪಲಿ ಹೊಳಿಯವರು. ಅಂದ್ರೆ ಚಪ್ಪಲಿ ಅಂಗಡಿಗೆ ಹೋದ್ರೆ ಮೊದಲು ನಮ್ಮ ಕಾಲುಗಳನ್ನ ನೋಡ್ತಾನೆ, ಏನಾಗಿದೆ ಚಪ್ಪಲಿಗಳಿಗೆ, ಬೇರೆ ವಿಷಯ ನೋಡೋದು. ಆ ತರ ಇವರೆಲ್ಲ ಇರೋರು ಬಾಹ್ಯ ಸೌಂದರ್ಯ ಆಕರ್ಷಣೆಗೆ ಒಳಗಾಗಿರೋರು. ಆದ್ರಿಂದ ಯಾರು ಜ್ಞಾನಿಗಳಿಲ್ಲ ಅಂತ ಹೇಳ್ತಾರೆ. ಆವಾಗ ಆ ಜನಕ ಮಹಾರಾಜರಿಗೂ ಆಮೇಲೆ ಅಷ್ಟಾವಕರಿಗೂ ಸಂವಾದನೆ ಆಗುತ್ತೆ. ಇದರಲ್ಲೂ ಅಷ್ಟಾವಕರು ಕೂಡಿಕೊಂಡು ಎಲ್ಲರಿಗಿಂತ ಗಟ್ಟಿಯಾಗಿ ನಕ್ಕರು. ಆಗ ಅಷ್ಟಾವಕರು ಈ ನಗೆಯ ಕಾರಣವನ್ನು ವಿಚಾರಿಸಿದಾಗ ಅಷ್ಟಾವಕರು, ನಾನು ಇಲ್ಲಿ
ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕವಾಗಿ ವಿಕಾಸ ಹೊಂದಿರೋರು ಎಂದು ರಾಜ್ಯಸಭೆಯನ್ನು ಪ್ರವೇಶಿಸುತ್ತೇನೆ. ನಾನು ಯಾತಕ್ಕೆ ಈಗ ಬಂದೆ ಅಂದ್ರೆ, ನೀವು ತತ್ವಗಳನ್ನು ಅಧ್ಯಾತ್ಮದಲ್ಲಿ ಮುಂದುವರೆದು ಬಂದೆ ಅಂತಾರೆ. ಆದರೆ ಇವರೆಲ್ಲ ಕೇವಲ ಹೊರಗಿನ ತೊಗಲಿನ ಮೇಲೆ ದೃಷ್ಟಿಯಲ್ಲಿಟ್ಟಿರುವ ಚಮ್ಮಾರರಾಗಿದ್ದ ಒಳಗಿರುವ ಸೌಂದರ್ಯ ಅರಿಯಲಾರದೆಂಬನ್ನು ಕಂಡ ಒಳಗಿನ ಸೌಂದರ್ಯ ಆತ್ಮಜ್ಞಾನ, ಆತ್ಮ ಸೌಂದರ್ಯ ಅದನ್ನ ಅರಿಯಲಾರದ ಕಂಡಾಗ ನನಗೆ ನಗದಿರಲು ಸಾಧ್ಯವಿಲ್ಲ. ನಾನೇನು ಭಾವನೆಯಿಂದ ಬಂದು ಆ ರೀತಿ ಇಲ್ಲ, ಕಾಣ್ತಾ ಇಲ್ಲ ಎಂದು ಮಾರ್ಮಿಕವಾದ ಮಾರುತರಿತರು. ಈ ವಿವೇಕ ಪೂರ್ಣವಾದ ಮಾತುಗಳು ರಾಜನು ಸೇರಿದಂತೆ ಇಡೀ ಸಭಿಕರು ಸಂಭೀಭೂತರಾದರು. ಆ ತರ ಈ ವಿಷಯ ಮಾತಾಡಿದಾಗ ಎಲ್ರೂ ಗಪ್ಚಿಪ್ ಅಂತ ಆಗ್ಬಿಡ್ತಾರೆ. ಅಷ್ಟಾವಕ್ರರು ಆಸ್ಥಾನ ಪಂಡಿತರಾಗಿದ್ದ ಒಂದಿನ್ ಅಲ್ಲಿ ಒಬ್ಬ ಪಂಡಿತ ಇರ್ತಾನೆ ಜನಕರಾಜ ಮಹಾರಾಜಲ್ಲಿ. ಆತನ ಹೆಸರು ಒಂದಿನ್ ಅಂತ ಅವ್ರ ಹೆಸರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರೋ ಯಾರು ಬಂದ್ರು ವಿದ್ವಾಂಸನ ಪಂಡಿತರನ್ನ ಸೋಲ್ಸ್ಬಿಟ್ಟಿರ್ತಾರೆ. ಅದೇ ರೀತಿ ಇವ್ರ ತಂದೆನೂ ಸೋಲ್ಸ್ಬಿಟ್ಟು ಅವನು ಬಂಧನದಲ್ಲಿರ್ತಾನೆ. ಆದರೆ ಆವಾಗ ಒಂದಿನ್ ಅನ್ನೋ ಪಂಡಿತರಿಗೂ ಅಷ್ಟಾವಕ್ರಿಗೂ ತತ್ವ ವಿಚಾರ ಚರ್ಚೆ ಆಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ, ಒಂದಿನ್ ಅವನ್ನ ಇವರ ಅಷ್ಟಾವಕ್ರರು ತತ್ವ ವಿಚಾರದಲ್ಲಿ ಸೋಲ್ಸ್ಬಿಡ್ತಾರೆ. ಎಷ್ಟೋ ಜನ ಅವನ ಆಶ್ರಯದಲ್ಲಿಂದ ಬಿಡುಗಡೆ ಮಾಡ್ತಾರೆ. ಅವ್ರ ತಂದೆ ಕೂಡ ಅವರ ಆಶ್ರಯದಲ್ಲಿರ್ತಾನೆ. ಆವಾಗ ತಂದೆಯವರ ಆಶೀರ್ವಾದದಿಂದ ಅಷ್ಟಾವಕ್ರು ತಮ್ಮ ವಿಕಾರಗಳಿಂದ ಮುಕ್ತರಾದರು. ತಂದೆಯವರ ಆಶೀರ್ವಾದದಿಂದ ಅಷ್ಟಾವಕ್ರು ತಮ್ಮೆಲ್ಲ ವಿಕಾರಗಳಿಂದ ಮುಕ್ತರಾದರು. ತಂದೆಗಿನ ಹೆಚ್ಚಿನ ಪಾಂಡಿತ್ಯ ಪಡೆದು ಮೋಕ್ಷ ಮಾರ್ಗವನ್ನು ಪಡೆದಿರ ಜನಕ ಮಹಾರಾಜನ ಸಭೆಯಲ್ಲಿ ತತ್ವ ವಿಷಯಗಳನ್ನು ವಿಚಾರಿಸಿದಾಗ ವಂದಿತ ಅನ್ನೋ ಪಂಡಿತನಿರ್ತಾನೆ. ಅವನಿಗೆ ಸಾಕಷ್ಟು ಜನ ಪಂಡಿತರನ್ನು ತತ್ವ ವಿಷಯ ಸೋಲಿಸಲಾಗಿರ್ತಾನೆ. ಇವ್ರ ತಂದೆ ಕೂಡ ಅವನಿಗೆ ಸೋಲಿಗಾಗಿ ಅವನಲ್ಲಿ ಬಂಧಿತನಾಗಿರ್ತಾನೆ. ಆಮೇಲೆ ವಾಗ್ವಾದದಲ್ಲಿ ಅಷ್ಟಾವಕ್ರನು ವಂದಿತ ಅನ್ನೋ ಪಂಡಿತನ ಸೋಲಿಸ್ಬಿಡ್ತಾನೆ. ಆವಾಗ ತಂದೆಗೆ ತುಂಬಾ ಸಂತೋಷ ಆಗತ್ತೆ. ನೋಡಿ, ಮಕ್ಕಳಿಗೂ ತಂದೆ ತಾಯಂದರಿಗೆ ಮಕ್ಕಳ ಅಭಿವೃದ್ಧಿಯ ತುಂಬಾ ಮುಖ್ಯ. ಮಕ್ಕಳಿಗೆ ಎಷ್ಟು ಆಸ್ತಿ ಇಟ್ಟಿದ್ದಾರೆ ಅನ್ನೋದು ಸಾಮಾನ್ಯ ಜನರ, ಆದರೆ ನಿಜವಾಗ್ಲೂ ಆತ್ಮಜ್ಞಾನ, ತತ್ವಜ್ಞಾನ ಇದನ್ನು ಪಡೆದವರು ನಿಜವಾದ ಶ್ರೇಷ್ಠರು. ಆವಾಗ ಅಷ್ಟಾವಕ್ರನ ತಂದೆಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ತಂದೆಗಿಂತ ನೋಡಿ, ಅವರಪ್ಪ ಡಾಕ್ಟ್ರು, ಅವ್ರ ಮಗ MBBS MD ಅಂದ್ರೆ ತಂದೆಗೂ ಸಂತೋಷ. ಅದೇ ರೀತಿ ಜ್ಞಾನದಲ್ಲಿ, ಪ್ರಜ್ಞೆಯಲ್ಲಿ ತುಂಬಾ ವಿಶಾಲವಾಗಿದ್ದ ಆ ಅಷ್ಟಾವಕ್ರ ಸಂವಾದದಿಂದ ಆತನಿಗೆ ಎಷ್ಟು ಸಂತೋಷ ಆದರೆ ತಂದೆ ಆಶೀರ್ವಾದದಿಂದ ಅಷ್ಟಾವಕ್ರಗಳು ಮಾಯವಾಗುತ್ತೆ. ಒಂದೇ ದಿನ ಜನಕನು ಅಷ್ಟಾವಕ್ರನ ತನ್ನ ಅರಮನೆಗೆ ಆಹ್ವಾನಿಸಿದಾಗ ಅಲ್ಲಿ ಅವರಿಬ್ಬರ ನಡುವೆ ಸಂವಾದವೇ ಅಷ್ಟಾವಕ್ರ ರೀತಿಯಲ್ಲಿ ಸಂಗ್ರಹಿಸಲಾದ ಮುಂದಿನ ಪೀಳಿಗೆಗೆ ದೊಡ್ಡ ವರಪ್ರಸಾದವಾಗಿ ಪರಿಗಮನಿಸಿದೆ. ಒಂದು ದಿನ ನೋಡಿ, ಪ್ರತಿದಿನ ಜನಕ ಮಹಾರಾಜನಲ್ಲೇ ಆಸ್ಥಾನದಲ್ಲಿ ಈ ರೀತಿ ತತ್ವ ವಿಚಾರ, ಪ್ರಜ್ಞಾ ವಿಚಾರ ಚರ್ಚೆ ಮಾಡ್ತಾರೆ. ಒಂದಿನ ಜನಕ ಮಹಾರಾಜ ಅಷ್ಟಾವಕ್ರನ ಕರೆದು ಈ ರೀತಿ ಒಂದು ಸಂಭಾಷಣೆಯನ್ನು ಮಾತಾಡ್ತಾರೆ. ಅದೇ ಅಷ್ಟಾವಕ್ರರು ಮತ್ತು ಜನಕ ಮಹಾರಾಜರು ಆತ್ಮ ವಿಷಯ ಚರ್ಚೆ ಮಾಡಿದೆ ಅಷ್ಟಾವಕ್ರ ಗೀತೆ. ಅಷ್ಟಾವಕ್ರ ಗೀತೆ ಕೇವಲ 12 ವರ್ಷದಲ್ಲಿ ಆತ್ಮಜ್ಞಾನವನ್ನು ಹೊಂದಿದ್ದರು. ಒಂದು ದಿನ ಜನಕರಾಜನು ತನ್ನ ಪತ್ನಿಯನ್ನ ಸೇವೆಯನ್ನು ಸ್ವೀಕರಿಸುತ್ತಾ ಸುಪ್ಪತ್ತಿಗೆಯ ಮಲಗಿ ವಿಶ್ರಮಿಸಿಕೊಳ್ಳಲು ಅವನಿಗೊಂದು ಕನಸಾಯಿತು. ಒಂದಿನ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಪ್ರತಿದಿನ ಅಥವಾ ಯಾವತ್ತಾದ್ರೂ ಒಂದಿನ ಕನಸು ಬರುತ್ತೆ. ಅದೇ ರೀತಿ ಜನಕ ಮಹಾರಾಜ ಒಂದು ದಿನ ರಾತ್ರಿ ನಿದ್ದೆ ಹೋಗ್ತಾ ಇದ್ದಾಗ ಇದ್ದಕ್ಕಿಂತ ಶತ್ರುರಾಜರು ಸೈನಿಕರು ಜನಕರಾಜನ ಶಯ್ಯಾಗೃಹಕ್ಕೆ ನುಗ್ಗಿ ಆ ರಾಜನನ್ನು ಸೆರೆ ಹಿಡಿದು ಶತ್ರುರಾಜನ ಸುಮಕ್ಕೆ ಕೊಂಡೊಯ್ದರು. ಆ ಕನಸಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಶತ್ರುರಾಜರು ಬಂದು ಜನಕ ಮಹಾರಾಜನ ಸೋಲಿಸಿ ಅವರ ರಾಜ್ಯಕ್ಕೆ ಕರ್ಕೊಂಡೋಗ್ತಾರೆ. ಶತ್ರುರಾಜನು ಜನಕರಾಜನನ್ನು ಕೊಲ್ಲದಿರಷ್ಟು ಉದಾರಿಯಾದರು. ಆದರೆ ಆ ಶತ್ರುರಾಜ ಏನು ಮಾಡ್ತಾನೆ, ಎಷ್ಟೇ ಕ್ರೂರಿಯಾಗಿದ್ರು ಅವನನ್ನು ಕೊಳಿಸೋದಿಲ್ಲ. ಅಂದು ಮಧ್ಯರಾತ್ರಿಯೊಳಗೆ ತನ್ನ ಗಡಿಯಿಂದ ಆಚೆಗೆ ಹೊರಟು ಹೋಗಬೇಕೆಂದು ಆಜ್ಞಾಪಿಸಿದನು. ಅದೇನ್ ಹೇಳ್ತಾನೆ, ಆ ಶತ್ರುರಾಜ ಏನಾಗ್ತಾನೆ, ನಮ್ಮ ಬಾರ್ಡರಿಂದ ನೀನು ಆಚೆ ಹೋಗ್ಬೇಕು, ಆದ್ರೆ ನಿನ್ನನ್ನು ಕೊಳ್ಳೋದಿಲ್ಲ, ಆದ್ರೆ ನಿನಗೆ ಯಾರು ತಿಂಡಿ ಕೊಡಬಾರ್ದು, ತೀರ್ಥ ಕೊಡಬಾರ್ದು, ಆಶ್ರಯ ಕೊಡೋದು, ಹಂಗ್ ಕೊಟ್ರೆ ಅವ್ರ ಶಿರಚ್ಛೇದನೆ ಮಾಡ್ತಾನೆ ಅಂತ ಹೇಳ್ತಾನೆ.
ಜನಕನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬಯಸಿ ಜೋರಾಗಿ ಓಡಲಾರಂಭಿಸ. ಆಗ ಅವನಿಗೆ ಬಹಳ ಹಸಿವು ಬಾಯಾರಿಕೆ ಉಂಟಾದವು. ಆದರೆ ಅವನಿಂದ ತಪ್ಪಿಸ್ಕೊಂಡು ತುಂಬಾ ಓಡಾಡ್ತಾನೆ. ನೋಡಿ, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಮನುಷ್ಯನಿಗೆ ಹಸಿವು ಆಯ್ತು ಅವನಿಗೆ. ಆಗ ಸತ್ವರಾಜನು ಜನಕರಾಜನಿಗೆ ನೆರವು ನೀಡುವುದನ್ನು ನಿಶ್ಚಯಿಸಿ ತನ್ನ ರಾಜ್ಯದ ಪ್ರಜೆಗಳಲ್ಲಿ ಯಾರಾದರೂ ಜನಕನಿಗೆ ಒಂದು ತೊಟ್ಟು ನೀರನ್ನು ಕೊಡುವ ಸಾಹಸವನ್ನು ತೋರಿಸಿದರೂ ಅವನ ಶಿರಚ್ಛೇದವನ್ನು ಕೂಡಲೇ ಮಾಡಲಾಗುವಂತ ಘೋಷಣೆಯನ್ನು ಹೊರಡಿಸಿದನು. ನೋಡಿ, ಕನಸಿನಲ್ಲಿ ಮಹಾರಾಜನಾಗಿ ಚಕ್ರವರ್ತಿ ಆದರೂ ನಾವು ಭಯ ಬೀಳ್ತೀವಲ್ಲ. ನೋಡಿ, ಆ ಶತ್ರು ರಾಜ ಏನ್ ಮಾಡ್ತಾನೆ ಅಂದ್ರೆ ಇವನ ರಾಜ್ಯವನ್ನು ಗೆಲ್ತಾನೆ, ಆ ರಾಜ್ಯದಿಂದ ಓಡಿಸ್ತಾನೆ. ಆಮೇಲೆ ಇನ್ನೊಂದು ಕಟ್ಟಪ್ಪನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಾರು ಆತನಿಗೆ ತಿಂಡಿ ನೀರು ಆಶ್ರಯ ಪಡಬೇಕು ಅಂತ ಹೇಳ್ತಾನೆ. ಒಂದು ಧರ್ಮಶಾಲೆಯನ್ನು ತಲುಪಿದನು. ಅಲ್ಲಿನ ಆಡಳಿತಕಾರ ಆ ವೇಳೆಯಲ್ಲಿ ಜನಕನಿಗೆ ಯಾವ ಆಹಾರನು ಕೊಡಲು ಸಾಧ್ಯವಾಗಲಾರದೆಂದು ಅಲ್ಲಿ ಒಂದು ವಸತಿ ಗೃಹಕ್ಕೆ ಹೋಗ್ತಾನೆ. ಹೋದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಅಡಿಗೆ ಮಾಡಿರೋ ಪಾತ್ರೆಗಳೆಲ್ಲ ತೊಳೆದಿಟ್ಟಿರ್ತಾರೆ. ಆದ್ರೂ ಅಡಿಗೆ ಇನ್ನೂ ತೊಳೆದಿರೋಲ್ಲ, ಕೆಲವು ಪಾತ್ರೆಗಳಿನ್ನ ತೊಳೆದಿರೋದಿಲ್ಲ. ಕಾರಣದಿಂದ ಅದೃಷ್ಟವಾದ ಆ ಪಾತ್ರೆಗಳಲ್ಲಿ ಆಹಾರವೇನು ಉಳಿದುಕೊಂಡಿದ್ದರೆ ತೆಗೆದುಕೊಳ್ಳಬಹುದೆಂದು ಸೂಚಿಸಿ. ನೋಡಿ, ಮಹಾರಾಜ ಚಕ್ರವರ್ತಿ ಜ್ಞಾನವಂತ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಂಸಾರ ಚಕ್ರದಲ್ಲಿ ನೋಡಿ ಆತ್ಮಜ್ಞಾನ ತುಂಬಾ ಶ್ರೇಷ್ಠವಾದದ್ದು. ಇನ್ನೊಂದು ಭಯ ಅನ್ನೋದು ನಮ್ಗಿರುತ್ತೆ. ದೇಹ ರಕ್ಷಣೆ ತುಂಬಾ ಮುಖ್ಯವಾಗಿರುತ್ತೆ. ನೋಡಿ, ಆ ರೀತಿ ನಾವು ಈ ಪ್ರಪಂಚನ ಒಂದು ಕಲ್ಪನೆ ಅಂದ್ರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಈ ಸಂಸಾರ ಅನ್ನೋ ಒಂದು ಕನಸು. ಅದೇ ರೀತಿ ಇದರಲ್ಲಿ ಭಯ ಇರುತ್ತೆ. ಇದೇ ರೀತಿ ತೊಂದರೆಗಳು ನಮಗಿರುತ್ತೆ. ಆವಾಗ ಏನ್ ಹೇಳ್ತಾನೆ, ಆಹಾರ ಎಲ್ಲ ಆಗೋಗಿದೆ, ಆದ್ರೆ ಕೆಲವು ಪಾತ್ರೆಗಳು ಇನ್ನ ತೊಳೆದಿಲ್ಲ, ಅದರಲ್ಲಿ ಏನಾದಿದ್ರು ಆಹಾರ ಇದ್ರೆ ತಾವು ತಗೋಬಹುದು ಅಂತಾನೆ. ಜನಕನು ಆ ಪಾತ್ರೆಗಳ ಅಂಟಿಕೊಂಡಿದ್ದ ಅನ್ನವನ್ನು ಕರೆದು ಅದನ್ನೊಂದು ತುತ್ತು ಮಾಡಿ ಇನ್ನೇನು ತಿನ್ನುವರಿದಲಾಗ ತಟ್ಟನೆ ಎಲ್ಲಿಂದಲೋ 2 ನಾಯಿಗಳು ಅವನ ಮೇಲೆರಿಗೆ ಆ ತುತ್ತನ್ನು ಕಸಿದುಕೊಂಡು ತಿಂದು ಹಾಕಿದವು. ನೋಡಿ, ಆ ಕಷ್ಟದಲ್ಲಿ ಇರೋವಾಗ ಅದರಲ್ಲಿ ಪಾತ್ರೆ ಇಲ್ಲರೋ ಸ್ವಲ್ಪ ಅನ್ನನ ತಿನ್ಕೊಂಡು ಉಂಡೆ ಮಾಡಿ ತುತ್ತು ಮಾಡ್ಕೊಂಡು ತಿನ್ಬೇಕಾದ್ರೆ ಚಕ್ ಅಂತ 2 ನಾಯಿಗಳು ಬಂದು ತಿನ್ಕೊಂಡು. ಈ ಸಂಸಾರ ಅನ್ನೋದು ಅದೇ ರೀತಿ ದುಃಖಮಯವಾದದ್ದು. ಜನಕನು ವಿರಿಯ ಕ್ರೂರಲೀಲಿಗೆ ದುಃಖಿಸುತ್ತಾ ಗಟ್ಟಿಯಾಗಿ ಅಲಲಾರಂಭಿಸಿ. ಈ ತರ ಸ್ಥಿತಿ ಮನುಷ್ಯನಿಗಾದಾಗ ನೋಡಿ, ನಮ್ಮ ಜೀವನದಲ್ಲಿ ಈ ರೀತಿಯ ಅನ್ಯಾಯಗಳು, ಅಧರ್ಮಗಳು, ವಂಚನೆಗಳು, ಮೋಸ ಅನ್ನೋದು ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ ನೀನು ಮಹಾರಾಜ ಆಗಿರ್ಬೋದು, ಚಕ್ರವರ್ತಿ ಆಗಿರ್ಬೋದು, ಈ ಸಂಸಾರ ಅನ್ನೋದು ಒಂದು ಕನಸು ಅಂತ ಹೇಳ್ತಾರೆ. ನೋಡಿ, ಆ ಮಹಾರಾಜನು ಅಳಲಾರಂಭಿಸಿದ್ರು. ಇದಕ್ಕಿಂತ ಜನಕನ ನಿದ್ರಾಭಂಗವಾಗಿ ತಾನ ಶಯ್ಯೆಯಲ್ಲಿ ಪತ್ನಿಯನ್ನು ಸುಖವಾಗಿ ವಿರಮಿಸುವುದನ್ನು ಕಂಡು ಬಂದಿತ್ತು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿ ನೋಡಿದ್ರೆ ಅವನ ಹೆಂಡತಿ ಪಕ್ಕದಲ್ಲೇ ಮಲಗಿರ್ತಾನೆ, ಚಕ್ರವರ್ತಿಯಾಗೇ ಇರ್ತಾನೆ. ಆಗ ಅವನ ಬಳಿ ಇದ್ದರೊಡನೆ ಇದು ಸತ್ಯವೋ ಅಥವಾ ಅದು ಸತ್ಯವೋ. ನೋಡಿ, ಇಲ್ಲಿ ಟ್ರೂತ್ ಅನ್ನೋದು ಬರುತ್ತೆ, ಸತ್ಯ ಅನ್ನೋದು ಬರುತ್ತೆ, ಸತ್ ಅನ್ನೋದು ಬರುತ್ತೆ, ಟೆಂಪರರಿ ಅಂತ ಬರುತ್ತೆ, ಇಂಟರ್ನಲ್ ಅಂತ ಬರುತ್ತೆ, ಶಾಶ್ವತ ಅಶಾಶ್ವತ ಅಂತ ಒಂದು ಭ್ರಮೆ ಅಂತ ಬರುತ್ತೆ, ಇಲ್ಯೂಷನ್ ಅಂತ ಬರುತ್ತೆ. ಈ ವಿಷಯಗಳು ನಾವು ಸರಿಯಾಗಿ ತಿಳ್ಕೋಬೇಕು. ಮಹಾರಾಜ ಚಕ್ರವರ್ತಿಯೇ ಕನಸಿನಲ್ಲಿ ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟಪಟ್ಟನೋ, ಅದೇ ರೀತಿ ಈ ಸಂಸಾರದಲ್ಲಿ ನಾವು ಈ ಪ್ರಪಂಚದಲ್ಲಿ ನಿಜವಾದ ಸುಖ, ಶಾಂತಿ, ಸಮಾಧಾನ ಸಿಗೋದು ಅಸಾಧ್ಯ. ಇದಕ್ಕೆ ಕಾರಣ ನಮಗೇನಾಯ್ತು, ಭ್ರಮೆ, ಒಂದು ಮಾಯೆ ಆ ರೀತಿ ಇದೆ ಅಂತ ಭಾವನೆ ಇರುತ್ತೆ. ಇವಾಗ ಏನಾಗುತ್ತೆ, ಅಷ್ಟೆಲ್ಲ ಕಷ್ಟಪಟ್ಟು ಓಡೋಡಿ ಎಲ್ಲೋ ಸೇರಿದ್ರು ಒಂದು ತುತ್ತು ಅನ್ನ ತಿನ್ನೋಕ್ಕೆ ಸಾಧ್ಯವಾಗ್ಲಿಲ್ಲ. ಆದರೆ ಆವಾಗ ಅವನು ಎಚ್ಚರಿಕೆ ಹಾಕಿದ್ರೆ ಅವನು ಹೆಂಡತಿ ಪಕ್ಕದಲ್ಲೇ ಮಲಗಿರ್ತಾನೆ. ಆವಾಗ ಅಲ್ಲಿರೋನ್ ಕೇಳ್ತೆ, ಇದು ಸತ್ಯವೋ ಅದು ಸತ್ಯವೋ. ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಈ ಪ್ರಪಂಚ ಸತ್ಯನಾ, ಆ ಪ್ರಪಂಚ ಸತ್ಯನಾ, ಇದು ವಿಷಯ ನಾವು ಅವ್ರು ಹೇಳ್ತಾರೆ. ಇದು ಸತ್ಯವೋ ಅದು ಸತ್ಯ ಅಂದ್ರೆ ಏನು? ಸತ್ಯ ಅಂತ ಹೇಳಿದ್ರೆ ನಾವು ಸುಳ್ಳು ಹೇಳದಿರೋದು ಸತ್ಯ ಅಲ್ಲ. ಸತ್ಯ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸತ್ ಅನ್ನೋ ಪದದಿಂದ ಸತ್ಯ ಅಂತ ಹೇಳ್ತೀವಿ. ಅದರಿಂದ ಶೂನ್ಯ ಅಂತ ಕೇಳ್ಬೋದು, ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ. ಅದರಿಂದ ಈ ಪ್ರಪಂಚ ಇದು ಸತ್ಯವೋ ಅದು ಸತ್ಯವೋ ಅಂತ ಕೇಳ್ತಾನೆ ಎಂದು ಪ್ರಶ್ನಿಸಲು ಮೊದಲು ಮಾಡಿದನು. ಆದರೆ ಯಾರಿಗೂ ಜನಕನ ಸ್ವಪ್ನಾನುಭವ ಅರಿವು ಇಲ್ಲದ ಕಾರಣ ಈ ಸಮಸ್ಯಾತ್ಮಕ ಪ್ರಶ್ನೆಗೆ ಅವರು ಉತ್ತರಿಸಲಾಗಲಿಲ್ಲ. ಆದರೆ
ಇವನ ಕನಸು ಏನು ಬಂದಿತ್ತು ಅಂತ ಗೊತ್ತಿಲ್ಲ, ಇವನು ಏನು ವಿಷಯ ಕೇಳ್ತಾನಂತ ಗೊತ್ತಿಲ್ಲ, ಯಾರಿಗೂ ಉತ್ತರ ಕೊಡೋಕ್ಕಾಗಲಿಲ್ಲ. ಕೊನೆಗೆ ರಾಜನ ಸಮ್ಮುಖ ಅಷ್ಟಾವಕ್ರ ಮುನಿಗಳನ್ನು ಬರಮಾಡಿಕೊಳ್ಳಲಾಯಿತು. ಈ ಪ್ರಶ್ನೆಯ ಉತ್ತರಕ್ಕೋಸ್ಕರ ಅಷ್ಟಾವಕ್ರ ಮುನಿಗಳನ್ನು ಬರಮಾಡ್ಕೊಳ್ತಾ ಇರುತ್ತೆ. ಅವರು ಜನಕನಿಗೆ ನೋಡಿ, ಎಷ್ಟೇ ಇವಾಗ ಮಕ್ಕಳಿಗೆ ನಾವು ಒಂದು ವಿಷಯ ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ 100 kg ಕಬ್ಬಿಣ ಬೇಕೋ 1 ಗ್ರಾಮ್ ಬಂಗಾರ ಬೇಕು ಅಂತ ಕೇಳ್ತೀವಿ. ಇವಾಗ ಏನು ಮಾಡ್ತಾರೆ, ತೂಕದಲ್ಲಿ 100 kg ಅಂತ ಬುದ್ಧಿವಂತರ ಹೇಳ್ತಾರೆ 1 ಗ್ರಾಮ್ ಬಂಗಾರ. ಅದೇ ರೀತಿ ಅಷ್ಟಾವಕ್ರ ಮುನಿಗಳು ಯಾವ ರೀತಿ ಜನಕ ಮಹಾರಾಜನಿಗೆ ಉತ್ತರ ಕೊಡ್ತಾರೆ ಅಂತ ಕೇಳಿ, ಇದು ಸತ್ಯವೆಂಬುದು ಆಗ, ಹೀಗೆ, ಮುಂದೆ ಎಂಬ 3 ಕಾಲದಲ್ಲಿ ಅಬಾಧಿತವಾಗಿರ್ಬೋದು. ಸತ್ಯ ಅನ್ನೋದು ಯಾವಾಗಲೂ 3 ಕಾಲ ಅಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಅಂದ್ರೆ 3 ಕಾಲದಲ್ಲೂ ಬದಲಾವಣೆ ಆಗೋದು, ಅದು ಶಾಶ್ವತವಾದ, ಅದು ಸತ್ಯ ಅಂತ ಹೇಳ್ತಾನೆ. ರಾಜನು ಕನಸಿನ ದೇಶಭ್ರಷ್ಟನಾಗಿ ಅನುಭವಿತ ಅಶುಭಾಯಗಳು ಹಾಗೇನೆ ಈ ಎಚ್ಚರ ಕಾಲದಲ್ಲಿ ಇಲ್ಲ. ಆದರೆ ಕನಸಲ್ಲಿ ಎಷ್ಟು ಕಷ್ಟಪಡ್ತಾನೆ ಇವಾಗಿದೆಯಾ? ಅದೆಲ್ಲ ಇಲ್ಲ. ಆದ್ದರಿಂದ ಅದು ಸತ್ಯವಾಗಲು ಸಾಧ್ಯವಿಲ್ಲ. ಕನಸು ಈಗಿನ ಎಚ್ಚರ ಕಾಲದಲ್ಲಿ ಪತ್ನಿಯರೊಡನೆ ಶೈಯಲ್ಲಿ ವಿಷ್ಣು ವಿಫಲನಾಗಲ್ತ ಅವನ ಸುಖ ಜೀವನವು ಅಶುಭಾರಿಗಳಿಂದ ಓಡುತ್ತಿದೆ. ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಅವನು ಕನಸಾದಾಗ ಅವನು ರಾಣಿ ಪಕ್ಕದಲ್ಲಿರೋದು ವಿಷಯ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಇದು ಸತ್ಯ ಅಂದ್ರೆ ಅದು ಸತ್ಯ ಅಲ್ಲ, ಇದು ಕನಸು. ಅದೇ ರೀತಿ ಈ ಪ್ರಪಂಚ ಅನ್ನೋದು, ಈ ಸಂಸಾರ ಅನ್ನೋದು ಒಂದು ಕನಸು ಥರ. ಸತ್ಯ ಅಂತ ಹೇಳಿದ್ರೆ ಶಾಶ್ವತವಾದ, ಅದೇ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ 3 ಕಾಲದಲ್ಲಿ ಬದಲಾವಣೆ ಅದು, ಅದನ್ನ ನಾವು ಸತ್ಯ ಅಂತ ಹೇಳ್ತೀವಿ. ಮುಕ್ತಿಗೆ ಸಿದ್ಧ ರಸಾಯನ. ಶಾಸ್ತ್ರಗಳು ನಿಶ್ಚಿತವಾದ ಪ್ರಾರ್ಥನೆ ಇಲ್ಲದೆ ಯಾರ್ಯಾರಿಗೂ ಸ್ವಪ್ರೇರಣೆಯಿಂದ ಯಾವುದೇ ಸಂದೇಶ, ಉಪದೇಶ ಅಥವಾ ಸಲಹೆಗಳನ್ನು ಕೊಡಬಾರದೆಂದು ನಿಷೇಧಿಸಿದೆ. ಇದು ತುಂಬಾ ಇಂಪಾರ್ಟೆಂಟ್. ನಮ್ಗೇನಾಗುತ್ತೆ ಅಂದ್ರೆ, ಈ ಸೊಸೈಟಿಗೆ ಬಂದ ಮೇಲೆ ಕೆಲವು ವಿಷಯಗಳು ತಿಳ್ಕೊಬೇಕಾ, ನನಗೆ ಎಲ್ರಿಗೂ ಹಂಚ್ಕೋಬೇಕು ಅಂತ ಒಂದು ಆಸೆ ಆಗ್ತಾ ಇದೆ. ಆದರೆ ಇಲ್ಲಿ ಕೆಲವು ನಿಬಂಧನೆಗಳು ಇದೆ. ಆ ರೀತಿ ನಾವು ಅದನ್ನ ಮಾಡೋಕ್ಕೆ ಹೋಗಬಾರದು. ಯಾಕೆ ಅಂತ ಹೇಳಿದ್ರೆ, ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟದಂಗೆ ಆಗುತ್ತೆ. ಆದ್ರಿಂದ ಇವು ಯಾಕೆ ಈ ರೀತಿ ಹೇಳ್ತಾರೆ ಅಂತ ನನಗೊಂದು ಭಾವನೆ ಇತ್ತು. ಆದ್ರಿಂದ ಅರ್ಹತೆ ಇರೋರಿಗೆ, ಅರ್ಹತೆ ಶ್ರದ್ಧೆ ಇರೋರಿಗೆ ಮಾತ್ರ ನಾವು ಹೇಳ್ಬೇಕು. ವಿನಾಕಾರಣ ನಾವು ಯಾವುದೇ ವಿಷಯಗಳನ್ನು ತಿಳಿಸ್ಬಾರ್ದು. ನೋಡಿ, ಶಾಸ್ತ್ರಗಳು ನಿಶ್ಚಿತವಾದ ಪ್ರಾರ್ಥನೆ ಇಲ್ಲದೆ, ಇವಾಗೆಲ್ಲ ನಾವು ತತ್ವ ವಿಚಾರ ತಿಳ್ಕೋಬೇಕು ಅಂತ ಬಂದಿದೆ. ಇದೇ ವಿಷಯನ ಬೇರೆ ಜಾಗದಲ್ಲಿ ಹೇಳಿದ್ರೆ ವ್ಯತ್ಯಾಸ ಇರೋದು. ಯಾರ್ಯಾರಿಗೂ ಸ್ವಪ್ರೇರಣೆಯಿಂದ ನಮ್ಮಷ್ಟಕ್ಕೆ ನಾವೇ ಅವ್ರ ಬುದ್ಧಿವಾದನ, ಯಾವುದೇ ಸಂದೇಶ, ಉಪದೇಶ ಅಥವಾ ಸಲಹೆಗಳನ್ನು ಕೊಡಬಾರದೆಂದು ನಿಷೇಧಿಸ್ತೇವೆ. ಯಾವುದೇ ರೀತಿ ಅವ್ರ ಕಷ್ಟದಲ್ಲಿ ಇದ್ದಾರೆ ಅಂತ ನಾವು ಹೇಳಿದ್ರೆ ನಮ್ಗೆ ನಿಜಾನೇ. ಆದರೆ ಅದರಿಂದ ಏನಾಗುತ್ತೆ, ನಮಗೆ ತೊಂದರೆ ಆಗತ್ತೆ. ಅಂದ್ರೆ ಅರ್ಹತೆ ಇರೋರ್ಗೂ ಶ್ರದ್ಧೆ ಇರೋರ್ಗು ಮಾತ್ರ ಈ ತತ್ವ ವಿಚಾರವನ್ನು ತಿಳಿದು. ನೋಡಿ, ಇವರು ಅಷ್ಟಾವಕ್ರು ಜನಕ ಮಹಾರಾಜನ ಅರ್ಹತೆ ಇರೋದ್ರಿಂದ, ಜ್ಞಾನಿಗಳಾಗಿದ್ದರಿಂದ ಅವರಿಗೆ, ಜನಕರಾಜನಿಗೆ ಅಲ್ಲಿರೋರೆಲ್ಲ ಆ ತತ್ವ ವಿಚಾರದಲ್ಲಿ ತುಂಬಾ ಪಂಡಿತರಾಗಿದ್ದ. ಆ ಸಭೆಯಲ್ಲಿ ಉಪದೇಶ. ಅಷ್ಟಾವಕ್ರ ಗೀತೆಯ 1ನೇ ಅಧ್ಯಾಯವು ಜನಕನು ಅಷ್ಟಾವಕ್ರ ಮುನಿಗೆ ಆತ್ಮಜ್ಞಾನ, ಬಿಡುಗಡೆ ಮತ್ತು ವೈರಾಗ್ಯವನ್ನು ಪಡೆಯುವುದು ಹೇಗೆಂಬುದನ್ನು ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ಅಂದರೆ 1ನೇ ಅಧ್ಯಾಯದಲ್ಲಿ ಜನಕ ಮಹಾರಾಜ 3 ಪ್ರಶ್ನೆಗಳು ಕೇಳ್ತಾನೆ. ಮೊದಲು ಆತ್ಮಜ್ಞಾನ, ಬಿಡುಗಡೆ ಮತ್ತು ವೈರಾಗ್ಯ 3 ಇಂಪಾರ್ಟೆಂಟು. ಆತ್ಮಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು, ಅವಾಗ ಮೋಕ್ಷ ಸಾಧನೆ. 3 steps ಆರ್ ಇಂಪಾರ್ಟೆಂಟ್. ಅದರಿಂದ ಯಾವುದೇ ಆಲ್ಫಾಬೆಟ್ಸ್ ಕಲ್ತಾರೆ, ವರ್ಡ್ಸ್ ಇಂದ ಸೆಂಟೆನ್ಸ್ ಫಾರ್ಮೇಷನ್. ಅದರಿಂದ ಮೊದಲು ಆ ಜ್ಞಾನ ಬೇಕಾಗುತ್ತೆ, ವೈರಾಗ್ಯ ಬರುತ್ತೆ, ಆವಾಗ ಮುಕ್ತಿ ಮಾರ್ಗಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಬಿಡುಗಡೆ ಎಂದರೆ ಈ ತೋರಿಕೆಯ ಪ್ರಪಂಚದೊಡನೆ ನಮಗೆ ಸಂಬಂಧವನ್ನು ಬಿಡುವುದರ. ನೋಡಿ, ಬಿಡುಗಡೆ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಅಂದ್ರೆ ಒಂದು ವಿಷಯ ಹೇಳ್ತೀವಿ, ಮ್ಯಾನ್ ಹ್ಯಾಸ್ ಬಾರ್ನ್ ಫ್ರೀ ಬಟ್ ಎವರಿವೇರ್ ಇನ್ ಚೈನ್ಸ್ ಅಂತೀವಿ. ಮ್ಯಾನ್ ಹ್ಯಾಸ್ ಬಾರ್ನ್ ಫ್ರೀ ಎವರಿವೇರ್ ಇನ್ ಚೈನ್ಸ್. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಸ್ವತಂತ್ರ. ಆದರೆ ಕೆಲವ್ರಿಗೆ ಅತ್ತೆಯಿಂದ ಬಿಡುಗಡೆ ಬೇಕು, ಕೆಲವರು ಮಾವನಿಂದ ಬಿಡುಗಡೆ ಬೇಕು. ಅಂದ್ರೆ ನಾವು ಸ್ವತಂತ್ರರಾಗಿದ್ದರೂ ಸ್ವತಂತ್ರರಾಗಿ ಬದುಕೋಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಬಿಡುಗಡೆ ಅಂತ ಏನು ಹೇಳಿದ್ರೆ, ಈ ತೋರಿಕೆ ಪ್ರಪಂಚದೊಡನೆ ನಮಗಿರೋ ಸಂಬಂಧವನ್ನು, ಈ ತೋರಿಕೆಯ ಪ್ರಪಂಚದೊಡನೆ ನಮಗಿರುವ ಸಂಬಂಧವನ್ನು, ಈ ತೋರಿಕೆ ಅಂದ್ರೆ ನಿಜವಾದದಲ್ಲ. ಈ ಪ್ರಪಂಚ, ಸಂಸಾರ ಅನ್ನೋದು
ಈ ಸಂಸಾರದ ಅಟ್ಯಾಚ್ಮೆಂಟ್ ಇಂದ ಫ್ರೀ ಆಗ್ಬೇಕು ಅಂತ ಹೇಳಿದ್ರೆ ಅದರಿಂದ ಏನು ಉಪಯೋಗ ಅನ್ನೋದು ಕೇಳುತ್ತೆ. ಇದೆಲ್ಲ ತ್ಯಜಿಸ್ಬೇಕಪ್ಪ, ಇದೆಲ್ಲ ಅಶಾಶ್ವತವಾದದ್ದು, ಈ ಧರ್ಮದಲ್ಲಿ ಬದುಕಬೇಕಪ್ಪ ಅಂತ ನಾವು ಹೇಳ್ತೀವಿ. ಅದರಿಂದ ಏನು ಪ್ರಯೋಜನ ಆಗುತ್ತೆ? ಯಾವ ರಾತ್ರಿ ಅಥವಾ ಏನು ನಾವು ಸಂಪಾದನೆ ಇದ್ರೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ತೋರಿಕೆಯ ಪ್ರಪಂಚದೊಡನೆ, ತೋರಿಕೆ ಅಂದ್ರೆ ಇದು ಒಂದು ಕನ್ನಡಿಯಿಂದ ಪ್ರತಿಬಿಂಬ ತರ ಇರುತ್ತೆ. ನಿವೃತ್ತಿಯನ್ನು ಪಡೆದು ನಮ್ಮ ಎಲ್ಲಾ ದುಃಖಗಳಿಂದ ನಿವೃತ್ತಿಯನ್ನು ಪಡೆದು ಆವಾಗ ಏನಾಗುತ್ತೆ, ನಮಗೆ ಸಫರಿಂಗ್ ಅನ್ನೋದು, ದುಃಖ ಅನ್ನೋದು ನಮ್ಗೆ ಇರೋದಿಲ್ಲ. ಅಂದ್ರೆ ಈ ತೋರಿಕೆಯ ಪ್ರಪಂಚ ಅಂದ್ರೆ ಇದು ಸಿಲ್ವರ್ ಸ್ಕ್ರೀನ್ ತೇವೆ, ಸಿನಿಮಾ ತೆರೆಯ ಮೇಲೆ ಚಿತ್ರಗಳನ್ನ ನೋಡೋದ್ರಲ್ಲಿ ಆ ರೀತಿ ಇದೆ. ಅದೇ ರೀತಿ ಆ ಸ್ಕ್ರೀನ್ಗೆ ಮಳೆ ಬಂದ್ರೂ ಆಗೋದಿಲ್ಲ, ಬೆಂಕಿ ಬಂದ್ರೂ ಏನೋ. ಅದೇ ರೀತಿ ನಾವು ಸಾಕ್ಷಿ ರೂಪದಲ್ಲಿ ಇದ್ರೆ ಮಾತ್ರ ಈ ಬಿಡುಗಡೆಗೆ. ಅದಕ್ಕೆ ನಾವು ಬೇಕಾಗೋದು ಜ್ಞಾನ ಬೇಕು, ವೈರಾಗ್ಯ ಬೇಕು, ಅವಾಗ ಮೋಕ್ಷಕ್ಕೆ ಸಾಧನೆ ಆಗತ್ತೆ. ಅಂದ್ರೆ ಈ ಪ್ರಪಂಚನೂ ಸತ್ಯ ಅಲ್ಲ, ಕನಸು ಸತ್ಯ ಅಲ್ಲ, ಆದ್ರೆ ಶಾಶ್ವತವಾದ ಒಂದು ವಸ್ತುವನ್ನು ನಂಬಿಕೆ ಇರಬೇಕು ಅಂತ ಹೇಳಿ. ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಎಲ್ಲಾ ದುಃಖಗಳಿಂದ ನಿವೃತ್ತಿಯನ್ನು ಪಡೆದು, ಎವರಿ ಮ್ಯಾನ್ ಹ್ಯಾಸ್ ಗಾಟ್ ಎ ಪ್ರಾಬ್ಲಮ್, ಎವರಿ ಮ್ಯಾನ್ ಸಫರಿಂಗ್. ಈ ಪ್ರಪಂಚದಲ್ಲಿ ಎಷ್ಟೇ ಅಭಿವೃದ್ಧಿ ಆದರೂ, ಎಷ್ಟೇ ಅನುಕೂಲ ಇದ್ರು, ಎಲ್ಲರೂ ಸುಖವಾಗಿ ಇದ್ದೀರಾ? ಸಂತೋಷದಿಂದ ಇದ್ದೀವ? ಆನಂದದಿಂದ ಇದ್ದೇವ? ನಿಜವಾದ ಸ್ವರೂಪವನ್ನು ನಾವು ತಿಳ್ಕೊಂಡಿಲ್ಲ. ಆದ ಕಾರಣ ಅಧ್ಯಾತ್ಮ ವಿಚಾರ, ತತ್ವ ವಿಚಾರ ನಾವು ತಿಳ್ಕೊಂಡ್ರೆ ಈ ಸಂಸಾರದಿಂದ ಮುಕ್ತಿ ಒಂದು ಶಾಶ್ವತ ವಸ್ತುವಿನಲ್ಲಿ ಅದು ನೋಡಿ. ಅವರು ಹೇಳಿದ್ರು ಒಂದೊಂದು ಸ್ಟೇಜು ಯಾವ ತರ ಐತೆ, ಈ ಕ್ಯಾಡ್ಬೆರಿ ಜಮ್ಸ್ ಅಂತ ಡಿಫ್ರೆಂಟ್ ಕಲರ್ಸ್ ಬರ್ತವೆ. ಆ ರೀತಿ ಒಂದೊಂದು ಗುಳಿಗೆ, ಒಂದೊಂದು ಶ್ಲೋಕ ಒಂದಕ್ಕಿಂತ ಅಂದ ಸಚ್ಚಿತಾನಂದ ಸ್ವರೂಪವನ್ನು ಪಡೆಯುವುದು ನಮ್ದು ಉದ್ದೇಶ. ನಮ್ಮ ಸಹಜ ಸ್ಥಿತಿಯಾದ ಸಚ್ಚಿದಾನಂದ, ಸಹಜ ಸ್ಥಿತಿ ಅಂದ್ರೆ ನಿಜವಾದ ಸ್ಥಿತಿ ನಮ್ದೇನಂದ್ರೆ ಸಚ್ಚಿತ್ ಆನಂದ ಸ್ವರೂಪದಲ್ಲಿ ನೆಲೆಸುವುದು. ಅಷ್ಟಾವಕ್ರ ಪರಿಣಾಮಕಾರಿ ನೇರವೂ ಆದ ಶ್ಲೋಕಗಳಲ್ಲಿ ಬೋಧಿಸಿದ ತತ್ವ ಶ್ರವಣ ಮಾತ್ರದಿಂದಲೇ ಜನಕನ ಆತ್ಮಜ್ಞಾನ ಹೊಂದಿ ಸ್ವಾನುಭಾವವನ್ನು ವಿವರಿಸಲು ಪ್ರಾರಂಭಿಸ್ತಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ನೋಡಿ, ಶ್ರವಣ ಮನನ ನಿಧಿಧ್ಯಾಸ ಅಂತೇಳಿ, ಶ್ರವಣ ಅನ್ನೋದಕ್ಕೆ ಶ್ರುತಿ ಅಂತ ನಾ ಕೇಳೋದು ನೋಡಿ ಏನಾಗುತ್ತೆ ಅಂದ್ರೆ, ಅಷ್ಟಾವಕ್ರ ಈ ರೀತಿ ಬೋಧನೆ ಮಾಡಿದ್ರೆ ಆವಾಗ್ಲೇ ಆತ್ಮಜ್ಞಾನ ಆಯ್ತಂತೆ. ನೋಡಿ ಎಷ್ಟು ಶಕ್ತಿ, ಎಷ್ಟು ಪ್ರಭಾವ ಇದೆ. ಕೆಲವು ವಿಷಯಗಳೇನಿದೆ, ಕೆಲವು ಮಹಾತ್ಮರ ಸನ್ನಿಧಿಯಲ್ಲಿ ನಮಗೆ ಒಳ್ಳೆಯ ಪ್ರೇರಣೆ, ಒಳ್ಳೆಯ ಜ್ಞಾನ, ಆತ್ಮಜ್ಞಾನ ಅಂದ್ರೆ ನಾವು ನಿಜವಾದ ಈ ತತ್ವಜ್ಞಾನ ತಿಳಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಈ ಸಂಸಾರದಿಂದ ಬಿಡುಗಡೆ, ಬಂಧನದಿಂದ ಬಿಡುಗಡೆ ಆಗಿ ನಾವು ಮೋಕ್ಷ ಪಡೆಯುವಾಗ ಅದು ಯಾವ ತರ ಐತಂದ್ರೆ ನಿಜವಾದ ಸ್ವರೂಪವನ್ನು ನಾವು ಪಡೆಯಬಹುದು. ಆ ರೀತಿ ಅಷ್ಟಾವಕ್ರನ ಒಂದು ಈ ವಿಷಯದಿಂದ ಆಗಲೇ ಕೂಡಲೇ ಇವನಿಗೆ, ಜನಕ ಮಹಾರಾಜನಿಗೆ ಆತ್ಮಜ್ಞಾನ ಆಡಿತಾರೆ. ಅಷ್ಟಾವಕ್ರ ಬೋಧನೆ ಪ್ರಕಾರ ಒಬ್ಬನು ತನ್ನನ್ನು ದೇಹಾತ್ಮ ಬುದ್ಧಿಯಿಂದ, ಅಷ್ಟಾವಕ್ರ ಬೋಧನೆ ಪ್ರಕಾರ ಒಬ್ಬನು ತನ್ನನ್ನು ದೇಹಾತ್ಮ ಬುದ್ಧಿ, ಸಾಮಾನ್ಯವಾಗಿ ದೇಹಾತ್ಮ ಬುದ್ಧಿ ಇರುತ್ತೆ, ಅದರಿಂದ ಬಿಡಿಸಿಕೊಂಡು ಪ್ರಯತ್ನ ಶೂನ್ಯನಾಗಿ ಶುದ್ಧ ಚೈತನ್ಯದಲ್ಲಿ ನೆಲೆಸೋದ್ರಿಂದ ಬಿಡುಗಡೆ ಮತ್ತು ಆನಂದವನ್ನು ಕೊಡಬಹುದು. ಅಂದ್ರೆ ನಾವು ದೇಹಾತ್ಮ ಭಾವನೆ ಇರೋದ್ರಿಂದ ಜೀವಾತ್ಮ ಭಾವನೆ ಮಟ್ಟಕ್ಕೆ ಹೋದ್ರೆ ನಮಗೆ ನಿಜವಾದ ಅಂದ್ರೆ ನಾವೇನಾಗುತ್ತೆ ಅಂದ್ರೆ ಸ್ಥೂಲ ದೇಹ, ಕಾಮದೇಹ, ಲೋಯರ್ ಮೈಂಡ್ ಇವೆಲ್ಲ ನಾವು ಅನ್ಕೊಂತೀವಿ. ಆದರೆ ಇದು ನಿಜವಾದ ಅದೆಲ್ಲ ದೇಹಾತ್ಮ ಬುದ್ಧಿ. ಅದರಿಂದ ಅರೂಪ ಪ್ರಜ್ಞೆಗೆ ಹೋದ್ರೆ ನಮ್ಗೆ ಸಚ್ಚಿತ್ ಆನಂದ, ಶಾಶ್ವತ ಆನಂದ ಸಿಗುತ್ತೆ. ಏನಾಗತ್ತೆ ಅಂದ್ರೆ ಈ ಬಿಸಿಲಿಗೆ ಒಂದು ತಂಪಾದ ಪಾನೀಯ ಕುಡಿದ್ರೆ ಕೇವಲ ತಾತ್ಕಾಲಿಕವಾದ ನಮಗೆ ಸಂತೋಷ. ಅದು ನಿಜವಾದ ಅಮೃತಾನಂದ ಪಡೆಯಬೇಕಾದ್ರೆ ತತ್ವಜ್ಞಾನದಿಂದ ಸಾಧನೆ ಅಂತ ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತನ್ನ ಉಪದೇಶವನ್ನು ಹೆಚ್ಚು ಕಡಿಮೆ ಇದೇ ಪ್ರಾರಂಭಿಸಿ ಹೇಗೆ ದೇಹವು ಆತ್ಮನಿಗಿಂತ ಬೇರೆ ಎಂಬುದನ್ನು ತಿಳಿಸುತ್ತಾನೆ. ಅಂದ್ರೆ ಏನಾಗುತ್ತೆ, ಸಾಮಾನ್ಯವಾದ ಮನಸ್ಸಿನಲ್ಲಿ ದೇಹವೇ ಆತ್ಮ ಅಂತ ಕೆಲವರಲ್ಲಿ ಭಾವನೆ ಇರುತ್ತೆ. ಅದರಿಂದ ಅವ್ರು ಹೇಳ್ತಾರೆ, ದೇಹವು ಹುಟ್ಟು ಸಾವುಗಳಿಗೆ ಒಳಪಟ್ಟದ್ದು, ಫಿಸಿಕಲ್ ಬಾಡಿ ಅನ್ನೋದು ಬರ್ತ್ ಅಂಡ್ ಡೆತ್ ಅಂತ ಹೇಳಿದೆ. ಆದರೆ ಆತ್ಮನಾದರೂ ನಿತ್ಯ ಮತ್ತು ಅಮರ ಎಂದಿರ್ತಾನೆ. ಆತ್ಮನಾದರೂ ನಿತ್ಯ ಅಮರ, ಆತ್ಮಕ್ಕೆ ಸಾವಿಲ್ಲ. ಈ ಮಾರ್ಗದಲ್ಲಿ ಪ್ರಥಮ ಸೋಪಾನವೇ ಆತ್ಮನು ಕೇವಲ ಜ್ಞಾನ ಸ್ವರೂಪನು, ನಿತ್ಯ ಮುಕ್ತನು, ಎಲ್ಲಾ ಘಟನೆ ಮತ್ತು ಸಂದರ್ಭದಲ್ಲಿ ಕ್ರಿಯಾರಹಿತನಾಗಿ ಸಾಕ್ಷಿ ಮಾತ್ರನು, ಸಂಪೂರ್ಣ ವಿದ್ಯಾರ್ಥಿಯಾಗದಂತೆ ಸರ್ವವ್ಯಾಪಿಯು, ಪರಿಪೂರ್ಣನು ಮತ್ತು ದೇಹ ಸಂಬಂಧ ರಹಿತ ಎಂಬುದನ್ನು ಸ್ಪಷ್ಟವಾಗಿ ಅರಿಯಬೇಕು. ಅಂದ್ರೆ
ಸರ್ವವ್ಯಾಪಿ ಅಂತ ಹೇಳ್ತೀವಿ. ಅಂದ್ರೆ ಆತ್ಮ ಪರಮಾತ್ಮ ಅಂತ ಹೇಳ್ತೇವೆ. ಅಂದ್ರೆ ಆತ್ಮ ಅಂದ್ರೆ ಚೈತನ್ಯನು ಎಲ್ಲಾ ವಸ್ತುಗಳಲ್ಲೂ ಇದೆ, ಒಳಗೂ ಇದೆ ಹೊರಗೂ ಇದೆ. ಅನಿರ್ವಚನೀಯವಾದ ಅನಿರ್ವಚನೀಯವಾದ ಈ ಭ್ರಾಂತಿಯಿಂದ ಆತ್ಮನಲ್ಲಿ ಪ್ರಪಂಚವು ಆರೋಪಿತವಾಗಿದ್ದು ಅವನ ಜನನ ಮರಣಗಳಂತೆ ಸೇರಿದಂತೆ ಎಲ್ಲಾ ಬಗೆಯ ಕ್ಲೇಶಗಳಿಂದ ಕೂಡಿದ್ದು ಬಂಧನದಲ್ಲಿರುವಂತೆ ತೋರಿಸುತ್ತದೆ. ಅನಿರ್ವಚನೀಯ ಅಂದ್ರೆ ಆತ್ಮನ ವಿಷಯಗಳನ್ನು ಪ್ರಸ್ತಾವನೆ ಮಾಡಕ್ಕ ಆಗೋದಿಲ್ಲ. ಆದರೆ ನಾವು ಆತ್ಮನೇ ದೇಹನ ಆತ್ಮ ಅಂತ ತಿಳ್ಕೊಂಡು ನಾವು ತೊಂದರೆ ಪಡ್ತಾ ಇದ್ದೀವಿ. ಒಬ್ಬನು ಶರೀರ ಮನಸ್ಸುಗಳು ಸಂಘಾತದಲ್ಲಿ ತಾದಾತ್ಮ್ಯ ಎಲ್ಲಾ ಕ್ರಿಯೆಗಳು ಹೋಗುವಾಗ ಕೇವಲ ಸಾಕ್ಷಿ ಮಾತನಾಗಿ ಇದ್ದುಕೊಂಡು, ಅಂದ್ರೆ ಏನೇ ಬಂದ್ರೂ ಸಾಕ್ಷಿ ರೂಪ ಅಂತ ಹೇಳಿ ವಿಟ್ನೆಸ್ ಆಗಿರ್ಬೇಕು, ಅದನ್ನ ಇರ್ಬೇಕು ಅಂತ ಹೇಳ್ತಾರೆ. ಇವಾಗ ವಿಟ್ನೆಸ್ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿನಲ್ಲಿ ಎಷ್ಟೋ ಒಳ್ಳೆಯದು ಕೆಟ್ಟದ್ದಾಗದ್ರೆ ಸೂರ್ಯನಿಗೆ ಯಾವುದು ಸಂಬಂಧಪಟ್ಟ, ಅದೇ ರೀತಿ ನಾವು ಆತ್ಮನ ಬೆಳಕಿನಲ್ಲಿ ಜೀವನ ನಡೆಸಬೇಕು. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸುಖ, ಇದು ದುಃಖ, ಇದು ಸರಿ, ಇದು ತಪ್ಪು, ಇದು ಹಿತ ಅಥವಾ ಮನೋಕಲ್ಪಗಳನ್ನು ಬಿಟ್ಟಿರಬೇಕು. ನೋಡಿ ಏನಾಗುತ್ತೆ, ಎಷ್ಟು ವಿಷಯ ಹೇಳ್ತಾರೆ ಅಂದ್ರೆ ಒಳ್ಳೆಯದು ಕೆಟ್ಟದ್ದು. ಅಂದ್ರೆ ಕೆಲವ್ರಿಗೆ ಒಳ್ಳೆಯದು ಅಂತ ಕೇಳಿದ್ರೆ ಕೆಲವ್ರಿಗೆ ಕೆಟ್ಟದ್ದು. ಇವಾಗ ಒಂದು ವಿಷಯ ಹೇಳಿದ್ರೆ ಹುಲಿ ಜಿಂಕೆನೆ ಬೇಟಾಡುತ್ತೆ, ನಮಗೇನಾಗುತ್ತೆ ಅದು ತಪ್ಪು ಅನ್ಬಹುದು. ಅದೇ ಹುಲಿಗೆ ಅದೇ ಕೆಲವು ವಿಷಯಗಳು ನಾವು ತರ್ಕ ಮಾಡೋಕ್ಕಾಗದೆ. ಅದೇ ರೀತಿ ಇದು 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 ಸುಖ, ಇದು ದುಃಖ, ಇದು ಸರಿ ತಪ್ಪು, ಇದು ಇತು ಆಯ್ತೆಂಬ ಮನೋಕಲ್ಪನೆ ಬಿಟ್ಟು ಈ ತರ ಯಾವುದನ್ನು ನಾವು ಬಿಟ್ಟಿರಬೇಕು. ಇದೊಂದು ನಿರ್ವಿಕಾರವಾದ ಗ್ರಹಿಕೆ. ಶರೀರಕ್ಕೂ ಮತ್ತು ಆತ್ಮನಿಗೆ ಇರುವ ಸಂಬಂಧವು, ಶರೀರಕ್ಕೂ ಆತ್ಮಕ್ಕೂ ಸಂಬಂಧ ಅವ್ರು ಹೇಳ್ತಾರೆ ವಿದ್ಯುತ್ ಶಕ್ತಿಗೂ ವಿದ್ಯುತ್ ಬಲ್ಪಿಗೂ, ವಿದ್ಯುತ್ ಶಕ್ತಿಗೂ ವಿದ್ಯುತ್ ಬಲ್ಪು. ನೋಡಿ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಪ್ರಕಾಶ ಇದೆ, ಗಾಳಿ ಬರ್ತಾ ಇದೆ, ಇಷ್ಟೆಲ್ಲ ಇರೋದು ನಮ್ಮ ವಿದ್ಯುತ್ ಶಕ್ತಿಯಿಂದ. ಫ್ಯಾನಿಂದ ಗಾಳಿ ಬರುತ್ತೆ, ಆದರೆ ಫ್ಯಾನ್ ಇಂದ ಗಾಳಿ ಬರ್ಬೇಕಾದ್ರೆ ಏನ್ ಬೇಕು, ಎಲೆಕ್ಟ್ರಿಸಿಟಿ. ಅದೇ ರೀತಿ ಆತ್ಮನ ಬೆಳಕಿನಲ್ಲಿ ಆತ್ಮನದಿಂದ ನಮ್ಮ ದೇಹದ ಎಲ್ಲಾ ಚಟುವಟಿಕೆಗಳು ಆಗುತ್ತೆ. ವಿದ್ಯುತ್ ಶಕ್ತಿಯು ಮಲ್ಪ ಬೇರೆಯಾಗಿದ್ರು ಅವುಗಳ ಗುಣಲಕ್ಷಣಗಳು ಬೇರೆ ಬೇರೆ. ಅಂದ್ರೆ ಗುಣಲಕ್ಷಣಗಳು ಅಂದ್ರೆ ಎಲೆಕ್ಟ್ರಿಸಿಟಿ ಅಂತ ಏನಿದೆ ಅಂದ್ರೆ ಇದೊಂದು ಎನರ್ಜಿ ಅಂತೀವಿ. ಅಂದ್ರೆ ಅದೊಂದು ಶಕ್ತಿ, ನಾವು ವಿಧವಾಗಿ ಅದನ್ನು ಉಪಯೋಗಿಸ್ಬೋದು. ಗ್ರೈಂಡಿಂಗ್ ಮಿಷಿನ್ಗೆ ಹೋಗ್ಬೋದು, AC ಮಿಷಿನ್ಗೆ ಹೋಗ್ಬೋದು, ಎಲ್ಲ ರೀತಿ ಈ ತರ ಎಷ್ಟೋ ವಿಷಯಗಳು. ಅದೇ ರೀತಿ ಆತ್ಮ ಅನ್ನೋದು ಬೇರೆ, ದೇಹ ಅನ್ನೋದು ಬೇರೆ. ದೇಹ ಬಂದು ಒಂದು ಉಪಕರಣ. ಇವಾಗ ಏನಾಗುತ್ತೆ ಅಂದ್ರೆ ಕರೆಂಟ್ ಇದ್ರೂ ಬಲ್ಬ್ ಫ್ಯೂಸ್ ಹೊರಟೋದ್ರೆ ಅದು ಕೆಲಸ ಮಾಡೋದಿಲ್ಲ. ಅದೇ ರೀತಿ ನಮ್ಮ ಸ್ಥೂಲ ದೇಹಕ್ಕೆ ಇದಾಯಿಸ್ತಾ ಇತ್ತು ಅಂದ್ರೆ ಅದು ಎಲೆಕ್ಟ್ರಿಸಿಟಿ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ. ಬಲ್ಬ್ ಅದನ್ನು ತಯಾರಿಸಿದ ದಿನವಿದ್ದು ಒಂದು ದಿನ ಅದು ಒಡೆದು ಅಥವಾ ಅದರಲ್ಲಿ ತಂತಿಗಳು ಕಡಿದು ಹೋಗಿ ಅದು ನಾಶವಾಗುವುದು. ಅಂದರೆ ವಿದ್ಯುತ್ ಶಕ್ತಿಗೆ ಹುಟ್ಟುವಿಕೆ ಅಥವಾ ನಾಶವೆಂಬುದಿಲ್ಲ. ಶರೀರ ಪ್ರಮುಖವಾದ ಬಂಧನವು ಅದರ ಇಂದ್ರಿಯಗಳ ಪ್ರಪಂಚದ ನಾನಾ ವಿಷಯಗಳ ಆರ್ಷಣೆಯೇ. ಶರೀರದ ಪ್ರಮುಖವಾದ ಬಂಧನವು ಅಂದ್ರೆ ನಮ್ಮ ಬಾಡಿ ಅಟ್ಯಾಚ್ಮೆಂಟ್ ಕನೆಕ್ಟೆಡ್ ವಿತ್ ಅವರ್ ಸೆನ್ಸ್ ಆರ್ಗನ್ಸ್, ಆಕರ್ಷಣೆ. ಅಷ್ಟಾವಕರು ಇಂದ್ರಿಯಗಳಿಗೆ ವಿಷಯವಾದ ಎಲ್ಲಾ ವಸ್ತುಗಳನ್ನು ಮಾರಕವಾದ ವಿಷದಂತೆ ತ್ಯಜಿಸಬೇಕೆಂದು ಎಚ್ಚರಿಸುತ್ತಿದ್ದಾರೆ. ಅಂದ್ರೆ ಆತ್ಮಜ್ಞಾನದಲ್ಲಿ ಮುಂದುವರಿಬೇಕಾದ್ರೆ ನಮ್ಮ ಸಮಸ್ಯೆಗಳ ಮನಸ್ಸು, ಇಂದ್ರಿಯಗಳು ಕಾರಣ. ಇಂದ್ರಿಯಗಳ ಸಂಬಂಧ ವಿಷಯಗಳು ನಾವು ಯಾವ ರೀತಿ ನೋಡೋರು ಹೇಳ್ತಾರೆ, ವಿಷದಂತೆ ತ್ಯಜಿಸಬೇಕು ಎಂದು. ಅಂದ್ರೆ ವಿಷ ಕಂಡ್ರೆ ಎಷ್ಟು ಭಯ ಬೀಳ್ತೋ, ಇಂದ್ರಿಯ ಸುಖ ಅನ್ನೋದು ಅಷ್ಟು ತುಂಬಾ ಭಯಾನಕವಾದ. ಆದ್ರಿಂದ ಆತ್ಮ ಬೇರೆ, ದೇಹ ಬೇರೆ. ದೇಹಕ್ಕೂ ಆತ್ಮಕ್ಕೂ ಸಂಬಂಧ. ಆತ್ಮ ಶಕ್ತಿ ಇರೋವರೆಗೂ ದೇಹ ಕೆಲಸ ಮಾಡುತ್ತೆ, ಯಾವಾಗ ಸಂಪರ್ಕ ಇಡುತ್ತೋ ಅದೇ ರೀತಿ ಆಗೋದಿಲ್ಲ. ಹೀಗೆ ತನ್ನನ್ನು ಶರೀರ ಬೇರ್ಪಡಿಸಿಕೊಂಡ ಬಳಿಕ ಆ ಜ್ಞಾನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಎರಡನೇ ಸೋಪಾನ. ಜ್ಞಾನವೆಂದರೆ ನಾನು ಅಥವಾ ನಾನು ಇದ್ದೇನೆ ಎಂದ ಅರಿವು. ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀವಿ, ನಾಲೆಡ್ಜ್ ಅಂತ. ಅಂದ್ರೆ ವಸ್ತುಗಳ ಜ್ಞಾನ ಅನ್ನೋ ಭಾವನೆ ಬರುತ್ತೆ. ಅಂದ್ರೆ ಅದು ಆ ರೀತಿ ಎಲ್ಲ. ಅಂದ್ರೆ ಇಲ್ಲಿ ಆತ್ಮಜ್ಞಾನ ಅಂತದೆ. ನಾನು ಎಂಬ ಅರಿವು ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳಿಗೆ ಮಾಧ್ಯಮದ ಮೂಲಕ ಹಾದು ಬರದೆ ನಮಗೆ ನೇರವಾಗಿ ಉಂಟಾಗುವ ಅರಿವು. ಅಂದ್ರೆ ನಮ್ಮ ಈ ನಾಲೆಡ್ಜ್, ಅರಿವು ಅನ್ನೋದು ಇಂದ್ರಿಯಗಳಿಂದ ಮೂಲಕ ಬರೋದು ಅಲ್ಲ, ಇಂದ್ರಿಯಾತೀತವಾದದ್ದು. ಇದು ಅನುಭವ ರೂಪದ ಜ್ಞಾನ. ಪ್ರಪಂಚದಲ್ಲಿ ಇತರ ವಸ್ತುಗಳ ವ್ಯಕ್ತಿಗಳು ಇರುವ ಜ್ಞಾನವಾದರೂ
ಇಂದ್ರಿಯ ಮನಸ್ಸು ಚಿತ್ತದ ಮೂಲಕ ಹರಿದು ಮಾರ್ಪಾಡಾಗಿ ಬರುವ ಸೋಪಾದಿ ಜ್ಞಾನವೇ. ಇಂದ್ರಿಯಗಳಿಂದ ಉಂಟಾಗುವ ಜ್ಞಾನವು ಮರುಭೂಮಿಯಲ್ಲಿ ಕಾಣುವ ಮೃಗಮರೀಚಿಕೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಚೆನ್ನಾಗಿ ಅಧ್ಯಯನ ಮಾಡ್ತೀವಿ, ಪ್ರವಚನ ಮಾಡ್ತೀವಿ, ಉಪನ್ಯಾಸ ಕೇಳ್ತೀವಿ, ಪೂಜೆ ಮಾಡ್ತೀವಿ, ವ್ರತ ಮಾಡ್ತೀವಿ, ಇದೊಂಥರ ಜ್ಞಾನ ಆದರೂ ಇದು ಆತ್ಮಜ್ಞಾನ ಅಲ್ಲ. ಅದನ್ನೇ ಇವಾಗ ಏನಾಗುತ್ತೆ ಅಂದ್ರೆ, ಜನಕರಾಜ ಮಹಾರಾಜರ ವಿದ್ವಾಂಸರು ಇದ್ರೂ ಪಾಂಡಿತ್ಯ ಇದ್ರು, ಆದರೆ ಆತ್ಮಜ್ಞಾನ ಸರಿಯಾಗಿರಲಿಲ್ಲ. ಅದು ಅಷ್ಟಾವಕ್ರ ಹೋದ್ಮೇಲೆ ಆತ್ಮಜ್ಞಾನ ಎಲ್ಲೆಲ್ಲೂ ಪ್ರಕಾಶವಾಯಿತು. ಅಂದ್ರೆ ಆತ್ಮಜ್ಞಾನ ಪಡಿಬೇಕಾದ್ರೆ ಇಂದ್ರಿಯಾತೀತವಾದ ಅಂದ್ರೆ ಬಿಯಾಂಡ್ ಸೆನ್ಸ್ ಆರ್ಗನ್, ಅದನ್ನ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಅದು ತುರಿಯ ಸ್ಥಿತಿ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಮಗೆ ತಿಳಿದಿರೋ ಜ್ಞಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇದು ಮರುಭೂಮಿಯಲ್ಲಿ ಏನಾಗುತ್ತೆ, ನೀರಿದ್ದಂಗೆ ಭಾಸವಾಗುತ್ತೆ, ಆದರೆ ನೀರಿರೋದಿಲ್ಲ. ಆದರೆ ಅದು ನಿಜವಾದ ಆನಂದ ಅಲ್ಲ. ನಾನು ಇದ್ದೇನೆ ಎಂಬ ಜ್ಞಾನವು ಬೇರ್ಯಾವ ಪ್ರಮಾಣವನ್ನು ಬಯಸಿ ನಿರ್ಮಲವಾದ ನೇರ ಅನುಭವ. ಆ ಇದ್ದೇನೆ ಇರುವಿಕೆ ಸ್ಥಿತಿಯಲ್ಲಿ ಶಾಂತವಾಗಿ ನೆಲೆಸುವುದು. ಇರುವಿಕೆ ಶಾಂತವಾಗಿ ನೆಲೆಸುವುದು. ಹೆಚ್ಚಿನ ಯಾವ ವಿಶೇಷಗಳು ಕೂಡಿರದ ಕೇವಲ ಸತ್ ಸ್ವರೂಪದಲ್ಲಿರುವುದು. ಇರುವಿಕೆ ಅಂತ ಹೇಳಿದ್ರೆ ಸತ್ ಸ್ವರೂಪದಲ್ಲಿರುವುದು. ಇದನ್ನೇ ಚಿತ್ ಸ್ವರೂಪದಲ್ಲಿ ಎಂದು ಹೇಳಲಾಗಿದೆ. ನಾನು ಇದ್ದೇನೆ ಎಂಬ ಸ್ಥಿತಿಯಲ್ಲಿ ನೆಲೆಸಿ ಅದರನ್ನು ಮಂತ್ರದಂತೆ ಜಪಿಸಬೇಡಿ. ಏನಾಗುತ್ತೆ ಅಂದ್ರೆ, ನಮ್ಮ ಇದರಲ್ಲಿ ಮಹಾವಾಕ್ಯಗಳು ಅಂತ ಇದೆ. ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ. ಅದೇ ರೀತಿ ಏನಾಗುತ್ತೆ ಅಂದ್ರೆ, ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಅಹಂ ಬ್ರಹ್ಮಾಸ್ಮಿ ಅಂತ ಪಠನ ಮಾಡಿ, ಅದರಿಂದ ನಾನು ಅಹಂ ಅಂದ್ರೆ ನಾನು, ಬ್ರಹ್ಮ ಭಗವಂತ ಅಸ್ಮಿ ಆಗಿದ್ದೀನಿ. ಆ ರೀತಿ ಹೇಳಿದ್ರೆ ಅಂದ್ರೆ ವಿವೇಕದಿಂದ ಅರ್ಥ ಮಾಡ್ಕೊಳ್ದಿದ್ರೆ ನಾವು ನಿಜವಾದ ಬ್ರಹ್ಮಾಸ್ಮಿ ಆಗೋ ಸಾಧ್ಯತೆ ಇಲ್ಲ. ಅದೇ ರಮಣ ಮಹರ್ಷಿರು ಅದೇನೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅದು ಮಂತ್ರದಂತೆ ಜಪಿಸಬೇಡಿ, ಕೇವಲ ಸ್ವಸ್ವರೂಪದಲ್ಲಿರಿ, ನಾನು ಅದಾಗಿದ್ದೇನೆ ಅಂದರೆ ತಮ್ ತತ್ ಅಸಿ ಅಂತ ಹೇಳ್ತಾರೆ. ನಿಸರ್ಗದತ್ತ ಮಹಾರಾಜರು ನಾನು ಇದ್ದೇನೆ ಎಂಬ ಸ್ಥಿತಿಯಲ್ಲಿ ನಿರಂತರವಾಗಿ 3 ವರ್ಷ ಕಡಿಮೆ ಕಾಲಿನ ಏಕೈಕ ಸಾಧನೆಯಿಂದ ತಮ್ಮ ಜ್ಞಾನೋದಯವಾಯಿತೆಂದು ತಿಳಿಸಿರುತ್ತಾರೆ. ಅಂದ್ರೆ ಪದಗಳ ಉಚ್ಚಾರಣೆಯಿಂದ ನಾವು ಜ್ಞಾನವನ್ನು ಪಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಜ್ಞಾನವು ಕ್ಷಣ ಮಾತ್ರದಲ್ಲಿ ಆಗಬಹುದೆಂದು ತಿಳಿಸ ಅಷ್ಟಾವಕ್ರರು ಜ್ಞಾನವು ಕ್ಷಣ ಮಾತ್ರದಲ್ಲಿ ಆಗಬಹುದೆಂದು ತಿಳಿಸುತ್ತಾರೆ. ಕೆಲವರು ಏನ್ ಮಾಡ್ತಾರೆ, ಗುರುಗಳ ಹತ್ರ ಬೈದು ನಾನು ಮೋಕ್ಷ ಪಡಿಬೇಕು, ಎಷ್ಟು ದಿನ ಬೇಕು, ಎಷ್ಟು ವರ್ಷ ಅನ್ಬೇಕು ಅಂತ. ಆವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ನೀವು ಯಾವಾಗ ಅರಿವು ಆಗುತ್ತೋ, ಜ್ಞಾನ ಬರುತ್ತೋ, ವಿತಿನ್ ಸೆಕೆಂಡ್ ಇಷ್ಟೇ ಟೈಮ್ ಬೇಕಾಗುತ್ತೆ. ಅಂದ್ರೆ ಕೆಲವು ಜನಕ ಮಹಾರಾಜನ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ವಿಷಯ ಜನಕ ಮಹಾರಾಜ ಅಲ್ಲಿರೋ ಯೋಗಿಗಳಿಗೆ ತಿಳಿಸ್ತಾನೆ. ಯಾರು ಸ್ವರ್ಗಕ್ಕೆ ಹೋಗಬಹುದು ಅಂತ ಕೇಳಿದಾಗ ಆವಾಗ ಹೇಳ್ತಾರೆ, ನಾನು ಹೋಗುತ್ತೇನೆ ಅಂತ ಹೇಳ್ತಾರೆ. ನಾನು ಹೋಗುತ್ತೇನೆ ಅಂದ್ರೆ ನಾನು ಅಂದ್ರೆ ಇಲ್ಲಿ ನಾನು ಅನ್ನೋದು ಹೋದರೆ ಹೋಗುತ್ತೇವೆ. ಅಂದ್ರೆ ಆ ರೀತಿ ನಾನು ನನ್ನದು ಅಂತ ಹೇಳ್ಬೇಕು. ನಾವು ಬ್ರಹ್ಮಜ್ಞಾನಿಗಳಾಗಿ ಆತ್ಮ ಸ್ವರೂಪ ಅಂತ ತಿಳಿಸುತ್ತೇವೆ. ಜ್ಞಾನ ಕ್ಷಣ ಮಾತ್ರದಲ್ಲಿ ಆಗಬಹುದು ಅಂತ ತಿಳಿಸ್ತೇವೆ. ಇಂದು ದೇಹಾತ್ಮ ಬುದ್ಧಿಯಿಂದ ಶಾಶ್ವತ ಪ್ರಜ್ಞೆ ಒಮ್ಮೆಗೆ ಜಿಗದಂತೆ ನೋಡಿ. ಯಾವಾಗ ಈ ರೀತಿ ಆಗಲೇ ಇವಾಗ ಏನಾಗುತ್ತೆ ಅಂದ್ರೆ ಒಮ್ಮೆಗೆ ಜಿಗದಂತೆ ಅಂತ ಹೇಳ್ತಾರೆ. ಯಾವಾಗ ಗೊತ್ತಾಗುತ್ತೋ ನಾವು ಆತ್ಮ ಸ್ವರೂಪಿಗಳು, ಆತ್ಮ ಜ್ಞಾನಿ ಅಂತ ಹೇಳಿದ್ರೆ ಒಂದು ಜಿಗದಂತೆ ಅಂತ ಒಂದು ವಿಷಯ ಹೇಳ್ತಾರೆ. ಇವಾಗ ಜಿಂಕೆ ಹೊರಡುವಾಗ ಯಾವ ರೀತಿ ಜಂಪ್ ಆಗುತ್ತೋ ಅದೇ ರೀತಿ ನಾವು ಕೆಲವೇ ಕ್ಷಣದಲ್ಲಿ ಆತ್ಮಜ್ಞಾನ ಪಡೆಯೋಕ್ಕೆ ಸಾಧ್ಯ. ಅಂದ್ರೆ ನಾನು ಅನ್ನೋದು ಅರ್ಥ ತರಬೇಕು, ಅರಿವು ಅನ್ನೋದಿರಬೇಕು. ನಾನು ಅಂದ್ರೆ ದೇಹಾತ್ಮ ಬುದ್ಧಿ ಅಂತ ನಾವು ತಿಳ್ಕೋಬೇಕು. ಸಾಧಕನು ನಾನು ಇದ್ದೇನೆ ಎಂದು ಜಪಿಸಿದರೆ ಅಥವಾ ಆ ಲೋಕದಲ್ಲಿ ಆಲೋಚಿತನ ಇರುವಿಕೆಯೇ ಉಳಿಯಬೇಕು. ಅವನ ಇರುವಿನ ವಿಷ್ಕೃತ ಸ್ವರೂಪಗಳಾದ ನಾನು ಬ್ರಾಹ್ಮಣ, ನಾನು ಸನ್ಯಾಸಿ ಇತ್ಯಾದಿ ಭಾವನೆಗಳಿಗೆ ಎಡೆಗೊಡದೇ ಇರಬೇಕು. ಆಗ ತಾನೇ ಹುಟ್ಟುದು ಹಸುಗೂಸಿಗೆ ಬಾಹ್ಯ ಪ್ರಪಂಚ ಅರಿವಾಗಲಿ ಅಥವಾ ತಿಳಿಸುವ ಶಬ್ದವಾಗಲಿ ಇಲ್ಲದಿರುವುದು. ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಏನಾಗ್ತಾರೆ, ನಾನು ವ್ಯಾಪಾರಸ್ಥ, ನಾನು ಬ್ರಾಹ್ಮಣ, ಆ ಥರ ಭಾವನೆ
ಇರಬಾರದು. ನಾನು ಇದ್ದೇನೆ ಎಂಬ ಸಹಜ ಅರಿವಿನಲ್ಲಿರುತ್ತದೆ. ಎಲ್ಲ ಚಿಂತನೆಗಳು, ಅಂತಕಗಳು, ದುಃಖಗಳು, ಕಷ್ಟಗಳು ಮುಂತಾದವುಗಳು ನಾವು ದೇಹದಲ್ಲಿ ತ್ಯಜ್ಯಾತ್ಮ ಹೊಂದಿರೋದ್ರಿಂದ ಹೊರಹೊಮ್ಮುತ್ತದೆ. ತನ್ನನ್ನು ದೇಹಾತ್ಮ ಭಾವದಿಂದ ಬಿಡಿಸಿಕೊಂಡು ಕೇವಲ ಸನ್ಮಾತ್ರ ಉಳಿಯುವುದು. ದೇಹಾತ್ಮ ಭಾವನೆಯಿಂದ ನಾವು ಇರಬಾರದು. ನೆಮ್ಮದಿಯ ಶಾಂತಿ, ಸಹಜ ಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಪ್ರತಿದಿನ 3-4 ಗಂಟೆಗೆ ಕಾಲವಿರೋ ಪ್ರಾರಂಭದಲ್ಲಿ ನಮಗೆ ಆತ್ಮ ಸಾಕ್ಷಾತ್ಕಾರ ನಿಶ್ಚಯವಾಗಿ ಆಗುತ್ತದೆ. ತನ್ನನ್ನು ದೇಹಾತ್ಮ ಭಾವದಿಂದ ಬಿಡಿಸಿಕೊಂಡು ಕೇವಲ ಸನ್ಮಾತನಾಗಿ ಉಳಿಯುವುದೇ ನೆಮ್ಮದಿಯ ಶಾಂತ ಸಹಜ ಸ್ಥಿತಿ. ಅಂದ್ರೆ ದೇಹಾತ್ಮ ಭಾವನೆಯನ್ನು ಬದಿಗೊಟ್ಟಿ ನಾವು ಆತ್ಮ ಸ್ವರೂಪರು ಅಂತ ಇದ್ರೆ ಪ್ರತಿದಿನ ಅಟ್ಲೀಸ್ಟ್ 3 hours 4 hours ನಾವು ಮೆಡಿಟೇಷನ್ ಮಾಡಿದ್ರೆ ನಿಜವಾಗ್ಲೂ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ನೀನು ಮುಕ್ತನು ಮತ್ತು ಸ್ವತಂತ್ರನು ಎಂಬ ದುಡಿನೆಚ್ಚೆಯಿಂದ ಸ್ಥಿತಿಯಲ್ಲಿ ಇದ್ದರೆ ನೀನು ಮುಕ್ತನೇ ಆಗಿಬಿಡುತ್ತೀಯ. ನೀನು ಮುಕ್ತನು ಮತ್ತು ಸ್ವತಂತ್ರನು ಎಂಬ ನೋಡಿ ಏನಾಗುತ್ತೆ ಅಂದ್ರೆ ಯದ್ಭಾವಂ ತದ್ಭವತಿ. ನಮ್ಮಲ್ಲಿ ಒಂದು ನಂಬಿಕೆ ಬರಬೇಕು. ಆ ನಂಬಿಕೆ ಬಂದ್ರೆ ಆಗತ್ತೆ. ಏನಾಗುತ್ತೆ ಅಂದ್ರೆ ಮುಕ್ತನು ಸ್ವತಂತ್ರನು ಎಂಬ ದೃಢನಿಶ್ಚೆಯಿಂದ ನಮ್ಗೆ ಮೋಕ್ಷ ಆಗಿದೆ ಅಂತ ಇದ್ದರೆ ನೀನು ಮುಕ್ತನೇ ಆಗಿಬಿಡುತ್ತೀಯ. ಇದಕ್ಕೆ ಪ್ರತಿಯಾಗಿ ನೀನು ಬದ್ಧನು ಪರಿಚಯ ನೆನೆಸರೆ ನೀನು ಬದ್ಧನಾಗಿಯೇ ಮುಂದುವರೆಸುತ್ತೀಯ. ಅಯ್ಯೋ ನಮ್ಗೀಗ ಅಸಾಧ್ಯ ಅನ್ನೋ ಭಾವನೆ ಇರ್ಬೋದು. ನಾವು ಒಳ್ಳೆ ಭಾವನೆ ದೇಹಾತ್ಮ ಭಾವನೆಯನ್ನು ಬಿಟ್ಟು ಜೀವಾತ್ಮನ ಕಡೆಗೆ ಹೋಗಿ ಆ ರೂಪ ಪ್ರಜ್ಞೆಯಿಂದ ನಾವೇ ವಿಕಾಸವಾಗಿ ಜೀವನ್ ಮುಕ್ತರಾಗಕ್ಕೆ ಸಾಧ್ಯತೆ ಇದೆ. ಆದರೆ ಇದಕ್ಕೆ ನಮ್ಮ ಭಾವನೆಗಳು ತುಂಬಾ ಮುಖ್ಯ ಆಗುತ್ತೆ. ಇಷ್ಟೇ ಸರಳ. ನೀನು ಹೇಗೆ ಚಿಂತಿಸುತ್ತೀಯೋ ಹಾಗೆ ಆಗುತ್ತೀಯ. ನೀನು ಹೇಗೆ ಚಿಂತಿಸುತ್ತೀಯೋ ಹಾಗೆ ಆಗುತ್ತೀಯ. ನೀನು ಜನನ, ಮರಣ, ವೃದ್ಧಾಪ, ಶಾರೀರಿಕ ವೇದನೆಗಳು ಮುಂತಾದ ಅನೇಕ ಪರಿಮಿತಿಗಳ ಒಳಪಟ್ಟಿರುವ ಶರೀರೆಂಬ ನಾನೆಂಬ ಕಲ್ಪನೆಯಾಗಿ ಬದ್ಧನಾಗಿ ಸಮ್ಮೋಹನಾಗಿದೆಯಾ. ನಾವೇನ್ ಅನ್ಕೊಂಡಿದ್ದೀವಿ? ಜನನ, ಮರಣ, ವೃದ್ಧಾಪ, ಕಾಯಿಲೆಗಳು ಇದನ್ನ ನಾವು ತಿಳ್ಕೊಂಡು ನಾವು ಅದನ್ನೇ ಭಾವನೆ ಅನ್ಕೊಂಡು ನಾವೇನ್ ಅನ್ಕೊಂತೀವೋ ಅದೇ ರೀತಿ ಭಾವನೆ ಇರಬೇಕು. ಅದೇ ವಿವೇಕಾನಂದರಾಗೋದು ನೀವೆಲ್ಲ ಸಿಂಹದ ಮರಿಗಳು ಅಂತ ಭಾವನೆ ಇರಬೇಕು. ಭಾವನೆಗಳೇ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಈ ಸಮೂಹ ಬಿಡಿಸಿಕೊಳ್ಳಲು ನೀನು ನಿನ್ನ ಜ್ಞಾನ ಸ್ವರೂಪನೆಂದು ತಿಳಿದು ನಿತ್ಯ ಮುಕ್ತನಾಗಿ ಉಳಿಯುವುದೇ ಆಗಿದೆ. ನಾವು ಜೀವನದಲ್ಲಿ ಮುಕ್ತಾತ್ಮರು, ಸ್ವತಂತ್ರರು, ಯಾವುದಕ್ಕೂ ಅಂಟಿಕೊಳ್ಳಬಾರದು. ಕೊಳ್ಳದವರು ಬೇಕು ಬೇಡಗಳಿಂದ ಆಸಾರ ರಹಿತರು ಹಾಗೆ ನಡೆದುಕೊಳ್ಳಬೇಕು. ಇದನ್ನು ಸಂಪೂರ್ಣವಾಗಿ ಆಗಸಿರುವುದು ಅರ್ಧ ದಿವಸ, ತಿಂಗಳಿಗೊಮ್ಮೆಯಾದರೂ ಈಗಲೂ ಪ್ರಯತ್ನಿಸಬಹುದು. ಒಂದೇ ಸಾರ್ತಿ ನಾವು ಈ ಸಾಧನೆ ಮಾಡೋಕ್ಕೆ ಅಸಾಧ್ಯ. ಆದರೆ ಅಟ್ಲೀಸ್ಟ್ 15 minutes, half an hour ಮಂತ್ಲಿ ಒಂದು ಕಂಟಿನ್ಯೂಸ್ ಮಾಡೋದ್ರಿಂದ ಅದಾಗುತ್ತೆ. ಯಾವಾಗಂದ್ರೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಈ ಮನಸ್ಸನ್ನು ನಿಗ್ರಹಿಸಲು ಏನಾಗುತ್ತೆ ಅಂತ ಹೇಳಿದ್ರೆ ಅಭ್ಯಾಸ ವೈರಾಗ್ಯ ಅಂತಾರೆ. ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಏನ್ ಹೇಳ್ತದೆ, ಬೇವಿನ ಹಣ್ಣು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ತಿಂದ್ರೆ ಅದು ರುಚಿಯಾಗುತ್ತೆ. ಅದರಿಂದ ಯಾವುದೇ ಮನಸ್ಸನ್ನು ನಿಯಂತ್ರಿಸಲು ಅಭ್ಯಾಸ, ಮೊದಲು ಜ್ಞಾನ ಬೇಕು, ಆಮೇಲೆ ವೈರಾಗ್ಯ ಬೇಕು. ಜ್ಞಾನದಿಂದ ವೈರಾಗ್ಯ ಪಡೆದ್ರೆ ನಾವು ಮೋಕ್ಷ ಸಾಧನೆಗೆ ಆಗುತ್ತೆ. ನಮ್ಮನ್ನು ನಾವು ಯಾವ ರೀತಿ ಭಾವನೆ ಮಾಡ್ತೀವೋ ಆ ರೀತಿ ಆಗುತ್ತೆ. ಅದರಿಂದ ನಿಜವಾಗ್ಲೂ ನಾವು ಸಚ್ಚಿತ್ ಆನಂದ ಸ್ವರೂಪರು ತಿಳ್ಕೋಬೇಕು. ಆದ ರೀತಿ ನಾವು ಒಳ್ಳೆಯ ಭಾವನೆ ಇದ್ರೆ ನಾವು ಮೋಕ್ಷಕ್ಕೆ ಆಗೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ಯಾವುದರಲ್ಲೂ ಸುಖ ದುಃಖ ಆ ಥರ ನಾವು ಎಲ್ಲರನ್ನೂ ಒಂದೇ ರೀತಿ ಅಕ್ಸೆಪ್ಟ್ ಆಸ್ ಇಟ್ ಈಸ್. ಅಂದ್ರೆ ಯಾವ ರೀತಿ ಬಂದ್ರೆ ನಾವು ಆ ರೀತಿ ಅದು ಮಾಡೋದು. ಎಕ್ಸೆಪ್ಟ್ ನಥಿಂಗ್ ಅಂದ್ರೆ ಯಾವುದನ್ನು ಬೇಕು ಅನ್ನೋ ಭಾವನೆ ಇರಬಾರ್ದು. ಬಂದಿದ್ದು ಭಗವಂತ ಕೊಟ್ಟಿರೋದನ್ನು ನಾವು ಆನಂದ ಸ್ವರೂಪಗಳು ಅಂತ ನಾವು ತಿಳ್ಬೋದು. ಶಾಶ್ವತವಾದ ಅಸ್ತ್ರದಲ್ಲಿ ನಮ್ಮ ಮನಸ್ಸಿರಬೇಕು. ಮನಸ್ಸಿನ ಚಂಚಲತೆಯಿಂದ ಕಾರಣ ಆಗುತ್ತೆ. ನೀವು ಈ ಸ್ಥಿತಿಯಲ್ಲಿರೋ ಪ್ರಯತ್ನವು ಫಲಾಪೇಕ್ಷೆಯಿಂದ ಕೂಡಿದೆ. ನೋಡಿ, ಈ ಸ್ಥಿತಿ ಬರಬೇಕಾದ್ರೆ ನಾವು ಕರ್ಮ ಮಾಡಬೇಕು. ಆದರೆ ಫಲಾಪೇಕ್ಷೆ ಇರಬಾರ್ದು, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ವರ್ಕ್ ಓನ್ಲಿ ಫಾರ್ ವರ್ಕ್. ಅದಕ್ಕೆ ಏನಾಗುತ್ತೆ ಅಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕರ್ತವ್ಯ ಏನಿದು? ಗೃಹಿಣಿ ಕೆಲಸ ಗೃಹಿಣಿ ಮಾಡಬೇಕು, ವ್ಯಾಪಾರಸ್ಥನ ಕೆಲಸ ಆ ರೀತಿ ಇದ್ರೆ ಕಾಯಕ ಅಂದ್ರೆ ಲಾಭ ನಷ್ಟಗಳು ಸಹಜ. ಆದ್ರೂ ಯಾವುದನ್ನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನೀವು ಈ ಸ್ಥಿತಿಯಲ್ಲಿ ಪ್ರಯತ್ನ ಫಲಾಪೇಕ್ಷೆಯಿಂದ ಕೂಡಿದ ಯಾವುದೇ ಕೆಲಸಗಳನ್ನು ತೊಡಗದೆ ಸ್ವಸ್ಥರು ಶಾಂತರು ಆಗಿದ್ದು ಆಕಾಶವೇ ಕಳಚಿ ಬಿದ್ದರೂ ಯಾವ ಉದ್ವೇಗಕ್ಕೂ ಒಳಗಾಗುವುದಿಲ್ಲ.
ನೋಡಿ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವು ಟೈಮ್ ಆಗಲೇ ನಮ್ಮ ಊಹೆಗಳಿಂದ ವಿರುದ್ಧವಾಗಿ ನಡೆಯುತ್ತೆ. ಆದರೂ ಆಕಾಶ ಕಳಚಿ ಬಿದ್ದರೂ ನೀವು ಚಿಂತೆಗೆ ಅದೇ ರೀತಿ ರಾಮಾಯಣದಲ್ಲಿ ಮೊದಲನೇ ದಿನ ವಶಿಷ್ಠರು ಮುಹೂರ್ತ ನಿಶ್ಚಿತ ಮಾಡಿರ್ತಾರೆ, ಪಟ್ಟಾಭಿಷೇಕ ಅಂತ. ಮಾರನೇ ದಿನ ವನವಾಸಕ್ಕೆ ಹೋಗ್ಬೇಕು. ಆದರೆ ರಾಮನ ಅದಕ್ಕೂ ಸಂತಾಪ ಪಡೋದಿಲ್ಲ, ಯಾವುದೂ ದುಃಖ. ಇದು ಸಹಜ ಸ್ಥಿತಿ, ಅದು ಉದ್ವೇಗ. ಆ ರೀತಿ ಇದ್ರೆ ನಮಗೆ ಆತ್ಮಜ್ಞಾನದಲ್ಲಿ ಮುಂದುವರಿಯಕ್ಕಾಗತ್ತೆ. ನೀವು ಒಳ್ಳೆಯ ಅಥವಾ ಕೆಟ್ಟ ಸುದ್ದಿಗಳಿಂದ ಪ್ರಭಾವಿತರಾಗುವುದಿಲ್ಲ. ಒಳ್ಳೆಯ ಕೆಟ್ಟ ಸುದ್ದಿಗಳಿಂದ ಪ್ರಭಾವಿತ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಜನಕ ಮಹಾರಾಜ ಏನಾಗುತ್ತಾನೆ, ಕನಸಲ್ಲಿ ದೇಶ ಭ್ರಷ್ಟನಾಗ್ತಾನೆ. ಆದರೆ ನಿಜವಾದಿರಲ್ಲ, ಅವನು ಅದಕ್ಕೂ ವಿಚಲಿತನಾಗೋದಿಲ್ಲ, ಇದಕ್ಕೂ ವಿಚಲನಾಗೋದಿಲ್ಲ. ಇಂತಹ ಸಂಪರ್ಕ ಎಷ್ಟು ಮುಖ್ಯವಾಗಿ ಕೆಲಸವಾಗಲಿ, ದೂರವಾಣಿಯಲ್ಲಿ ಯಾರನ್ನೂ ಸಂಪರ್ಕ ಮತ್ತು ನಿಮ್ಮೊಡನೆ ಸದಾ ಚಾಲಿತ ದೂರವಾಣಿ ಇಳಿಸಿಕೊಂಡಿರಿ. ನಿಮ್ಮನ್ನು ಯಾವ ರೀತಿ ಇರಬೇಕು, ಎಷ್ಟೇ ಇಂಪಾರ್ಟೆಂಟ್ ವರ್ಕ್ ಇದ್ರು, ಎಷ್ಟೇ ಸುಖವಾದ ವಿಷಯ ಆಗಲಿ, ಎಷ್ಟೇ ದುಃಖವಾದ ವಿಷಯ ಆಗಲಿ, ಯಾವುದಕ್ಕೂ ನಾವು ಎದೆಗೊಡದೇರೆ ಸಮಸ್ಥಿತಿಯಲ್ಲಿ ಇರಬೇಕು, ಸ್ಥಿತಪ್ರಜ್ಞ ಲಕ್ಷಣವಾಗಿರಬೇಕು. ಇದು ಸಹಜ ಸ್ಥಿತಿ. ಆವಾಗ ಆನಂದಾನ ಸಿಗುತ್ತೆ. ನೀವು ಜನಕರಾಜನ ಮಟ್ಟವನ್ನು ಮುಟ್ಟಿದ್ದರೂ ಮತ್ತೆ ಮತ್ತೆ ನೀವು ಮಹಾರಾಜರ ಸ್ಥಿತಿ ಬರಬೇಕಾದ್ರೆ ತುಂಬಾ ಕಷ್ಟನೇ ಇದೆ. ಅವರು ಮತ್ತೆ ಮತ್ತೆ ಅಷ್ಟಾವಕ್ರ ಗೀತೆಯನ್ನು ಶ್ರವಣ ಮಾಡುತ್ತಿದ್ದರೆ ಅದರಿಂದ ನಮಗೆ ಒಂದು ದಿನ ನಿಶ್ಚಿತವಾಗಿ ಜ್ಞಾನೋದಯವಾಗುತ್ತದೆ. ಏನಾಗುತ್ತೆ ಅಂದರೆ ರಿಪಿಟೇಷನ್ ಅಂತಾರೆ. ಇವಾಗ ಹೋಮ್ವರ್ಕ್ ಸರಿಯಾಗಿ ಮಾಡಿಲ್ಲ, ಇನ್ನೊಂದು 10 ಕಿತಾಬ್ ಬರ್ಕೊಂಡ್ ಬನ್ನಿ ಅಂತಾರೆ. ಇವಾಗ ಕೆಲವು ಚಿಕ್ಕ ವಯಸ್ಸಿನಲ್ಲಿ ನಾವು ಓದ್ತಿರೋ ಹಾಗೆ ಏನಾಗುತ್ತೆ, ಎಲ್ಲ ಕಂಠಪಾಠ ಮಾಡ್ತಾ ಇದ್ವು, ಗೊತ್ತಿಲ್ಲ, ಅದೇ ಅರ್ಥ ತಲ್ಕೊಂಡ್ರೆ ಸುಲಭ ಆಗ್ತಾ ಇತ್ತು. ಅದೇ ರೀತಿ ನಮಗೆ ಈ ಜ್ಞಾನ ಪಡಿಬೇಕಾಗುತ್ತೆ. ಅದರಿಂದ ನಾವು ಆ ಶ್ರವಣ, ಇವಾಗ ಏನಾಗುತ್ತೆ, ಎಲ್ಲಾನು ಪದ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಜನಗಣಮನ ಯಾರಾದ್ರು ಹೇಳ್ಕೊಡ್ತಾರಾ? ಇಲ್ಲ. ಅದೇ ರೀತಿ ಶ್ರವಣ ಮಾಡೋದ್ರಿಂದ, ಅಷ್ಟಾವಕ್ರ ಶ್ರವಣ ಮಾಡೋದ್ರಿಂದ ನಾವು ಆ ಮಟ್ಟಿಗಾದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಮೋಕ್ಷಕ್ಕೆ ಹತ್ತಿರ ಆಗುತ್ತದೆ. ಶ್ರವಣ ಮಾಡಿದ್ದ ನಿಮಗೆ ಒಂದು ದಿನ ನಿಶ್ಚಯವಾಗಿ ಜ್ಞಾನೋದಯವಾಗುತ್ತದೆ. ಅಷ್ಟಾವಕ್ರ ಸಲಗಿಂತ ಮತ್ತು ಸುಲಭವಾದ ಮತ್ತೊಂದಿರಲು ಸಾಧ್ಯವಿಲ್ಲ. ಅಂದ್ರೆ ಮೋಕ್ಷ ಮಾರ್ಗಕ್ಕೆ ಪಡೆಯಲು ಅತಿ ಸುಲಭವಾದ ಭಗವದ್ಗೀತೆ ತರ ಅಷ್ಟಾವಕ್ರ ತುಂಬಾ ಮುಖ್ಯವಾದವು. ಯಾವುದೇ ನಿಯಮಗಳು, ಯಾವುದೇ ಕಂಡೀಷನ್ ಯಾವ ರೀತಿ ಇದ್ರೆ ಆ ರೀತಿನೇ ನಾವು ಸೇರ್ಬೋದು. ಆದರೆ ಅಷ್ಟಾವಕ್ರದಿಂದ ಅಷ್ಟು ಮಹತ್ವವಾಗಿದೆ. ಕೇವಲ 12 ವರ್ಷದ ಬಾಲಕನಾದರೂ ತತ್ವಜ್ಞಾನಿಯಾಗಿದ್ದ. ಆ ರೀತಿ ಆತ ಜನಕ ಮಹಾರಾಜನಿಗೆ ಬೋಧನೆ ಮಾಡಿದೆ. ಇದಕ್ಕೆಲ್ಲ ಶಾಶ್ವತ ವಸ್ತುವನ್ನು ನೆಲೆಸಿರಬೇಕು, ಸುಖ ದುಃಖಗಳನ್ನು ನಾವು ಸಮವಾಗಿ ಸ್ವೀಕರಿಸಬೇಕು. ಆ ರೀತಿ ಇದ್ರೆ ಮಾತ್ರ ನಮ್ಮಲ್ಲಿ ಅಷ್ಟು ಸಾಧ್ಯ. ಇಲ್ದಿದ್ರು ಶ್ರವಣ ಮಾತ್ರದಿಂದ ಈ ಜನ್ಮದಲ್ಲಿದ್ರೆ ಇನ್ನೊಂದು ಜನ್ಮದಲ್ಲಾದ್ರೂ ಮೋಕ್ಷ ಪಡೆದೆ. 3ನೇ ವಿಧಾನವು ನಾನು ಎಂಬುದನ್ನು ಬಿಡುವುದು. ಅಂದ್ರೆ ಇನ್ನೊಂದು 3rd ಪಾಯಿಂಟ್, ನಾನು ಎಂಬುದನ್ನು ಬಿಡುವುದು. ಇವಾಗ ಏನಾಗುತ್ತೆ, ಎಲ್ಲಾ ವಿಷಯಗಳು ನಾನು ಮಾಡಿದೆ, ನನ್ನದು ಅನ್ನೋ ಭಾವನೆ ಇರಬೇಕು. ಅದನ್ನು ಬಿಟ್ರೆ ನಾವು ಮೋಕ್ಷಕ್ಕೆ ಹತ್ತಿರ ಆಗುತ್ತೆ. ನಾನು ಎಂಬುದು ದೇಹ ಮನಸ್ಸುಗಳ ಸಂಘಾತಡನೆ ತಾಧ್ಯಾತ್ಮ ತಿಳಿದಿರೋ ಅಹಂಭಾವ. ಇದು ನಾನು ಅನ್ನೋದು ದೇಹ ಮತ್ತು ಮನಸ್ಸು. ನಾನು ಅನೇಕ ಕ್ರಿಯೆಯಲ್ಲಿ ತೊಡಗಿರುವ ಕರ್ತವ್ಯವೆಂದು ಮತ್ತೆ ಹಾಗೆಸಿದ ಒಳ್ಳೆಯ ಕೆಟ್ಟ ಕ್ರಿಯೆಗಳು ಉಂಟಾಗ ಸುಖ ದುಃಖಗಳನ್ನು ಅನುಭವಿಸಿ ಭಕ್ತಿವೆಂದು ತಿಳಿಯುವುದರಿಂದ ಈ ವೇಷಧಾರಿ ನಾನುವಿನ ಅಸ್ವತ್ತೆಗೆ ಕಾರಣವಾಗಿದೆ. ಪಾಪ ಪುಣ್ಯಗಳು ಸುಖ ದುಃಖಗಳು ಎಲ್ಲವೂ ಮನೋಕಲ್ಪನೆಗಳೇ ಹೊರತು ವಾಸ್ತವಲ್ಲ. ನೀನು ಮಾಡುವ ಅನುಭವಿಸುವ ಭಾವನೆ ತ್ಯಜಿಸಿದಕ್ಕೆ ನೀ ಸದಾ ಮುಕ್ತನಾಗಿರುತ್ತಾನೆ. ನೀನು ಮಾಡುವ ಆತ ಅನುಭವಿಸ ಅಂದ್ರೆ ಇದೆಲ್ಲ ನಾನೇ ಮಾಡಿದೆ ಅಂತ ಭಾವನೆ ಯಾವಾಗ ಬಿಡ್ತೀವೋ ಆವಾಗ ನಾವು ಮೋಕ್ಷಕ್ಕೆ ಆಗುತ್ತೇನೆ. ಎಲ್ಲಿಯವರೆಗೂ ಒಬ್ಬನು ತಾನು ಕರ್ತವ್ಯವೆಂದು ಭಾವಿಸಿ ನಾನು ಏನಾದ್ರೆ ಒಂದು ವಿಷಯ ಮಾಡಿದ್ರೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ಭಾವನೆ ಬರುತ್ತೆ. ಆಸೆಗಳಿಂದ ಪ್ರೇರಿತನಾಗಿ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ಮಾಡುತ್ತಾನೆ. ಯಾವಾಗ ಡಿಸೈರ್ ಅನ್ನೋದು ಬರುತ್ತೆ ಏನಾಗುತ್ತೆ ಅಂದ್ರೆ ಒಳ್ಳೆಯದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ. ಅವನ ಅಂದ್ರೆ ನಮಗೆ ಕರ್ಮನಿಮಿತ್ತರಾಗ ಪುನರ್ಜನ್ಮಗಳು ಯಾಕೆ ಬರುತ್ತೆ, ನಾವು ಮಾಡಿದ ಪುಣ್ಯ ಪಾಪಗಳ ಪ್ರಕಾರ ಬರುತ್ತೆ. ಜನನ ಮರಣಗಳ ಚಕ್ರವನ್ನೇ ಸೃಷ್ಟಿಕೊಳ್ಳುತ್ತಾನೆ. ಯಾವಾಗ ಅವನು ಕರ್ತವ್ಯ ಎಂಬ ಭಾವನೆಯನ್ನು ತ್ಯಜಿಸಿ ಆಸೆಗಳೇ ವಸನಾಗದೆ, ಅಂದ್ರೆ ಇದು ನಂದೇನು ನಿಮಿತ್ತ ಮಾತ್ರನು ತಿಳ್ಕೊಂಡು ಯಾವಾಗ ಕರ್ತವ್ಯ ಮಾಡುತ್ತಾನೋ ತಾವು ಮಾಡುವ ಕರ್ಮಗಳಲ್ಲೂ ಪರಮಾತ್ಮನೆಂದೇ ನಡೆಸಲ್ಪಡುತ್ತದೆ. ಅಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ಆ ಭಗವಂತನ ಇಚ್ಛೆಯ ಪ್ರಕಾರ ನಡೀತದೆ. ನಾನು ಅನ್ನೋದು ಬಿಟ್ಟು ನಿಷ್ಕಾಮ ಕರ್ಮದಿಂದ ಮಾಡಬೇಕಾಗತ್ತೆ. ಆಯಾ ಇಂದ್ರಿಯಗಳು ತಮ್ಮ ಕ್ರಿಯೆಗಳನ್ನು
ಮಾಡುತ್ತಿರೋ ಎಂಬ ಸಾಕ್ಷಿ ಭಾವನೆ. ಅಂದ್ರೆ ಆಯಾ ಇಂದ್ರಿಯಗಳು, ಇವಾಗ ಏನೋ ಒಂದು ಕೈಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋದು, ಒಂದು ಕವನ ಬರೆದು, ಅದೆಲ್ಲ ಏನಾಗುತ್ತೆ ಅಂದ್ರೆ ನಾನು ಮಾಡದೆ, ಅದೊಂದು ಇನ್ಸ್ಟ್ರೂಮೆಂಟ್ ಅಂತ ಭಗವಂತ ಪ್ರೇರಣೆಯಿಂದ ಮಾಡಿದೆ ಅಂತ ಬರೀಬೇಕು. ತಿಳಿಸಿದ್ರೆ ತಾನು ಮಾಡುವ ಕರ್ಮದಿಂದ ಬಂಧನ ಆಗುವುದಿಲ್ಲ. ಆದರೆ ಅಷ್ಟಾವಕ್ರರು ಮೊದಲನೇ ವಿಧಾನ ಒತ್ತಿ ಹೇಳುತ್ತಾ, ನಿನ್ನ ಶುದ್ಧ ಜ್ಞಾನ ಸ್ವರೂಪನು ಎಂಬ ದೃಢ ಅರಿವಿನಲ್ಲಿ ನಿಂತಿಯಾದರೆ ಎಲ್ಲಾ ದುಃಖಗಳಿಂದ ಪಾರಾಗಿ ಆನಂದದಲ್ಲಿ ನೆಲೆಸುವೆ. ನಿನ್ನ ಶುದ್ಧ ಜ್ಞಾನ ಸ್ವರೂಪನು ಎಂದು ದೃಢ ಅರಿವಿನ ನಿಂತಿಯಾದರೆ, ಅಂದ್ರೆ ನಾವು ಜ್ಞಾನ ಸ್ವರೂಪ ಆತ್ಮ ಸ್ವರೂಪರು ಅಂತ ತಿಳ್ಕೊಂಡ್ರೆ ನಾವು ಆನಂದದಲ್ಲಿರ್ಬೋದು ಎಂದು ವಿಶದಪಡಿಸಿದ್ದಾರೆ. ಹೀಗೆ ನಿಸ್ಸಂಗನು ಶುದ್ಧನು ಕ್ರಿಯಾರತನು ಜ್ಞಾನಸ್ವಾಗಿ ನಡೆದೆ ಸುಮ್ಮನೆ ಈ ತರ ವಿಷಯಗಳನ್ನು ಅನುಷ್ಠಾನ ಮಾಡಿದರೆ ನಾನು ಅಹಂ ಬ್ರಹ್ಮಾಸ್ಮಿ ಎಂಬ ಮೊದಲಾದ ಜ್ಞಾನ ಇರುತ್ತದೆ ಮುಖ್ಯ ಬಂಧನವಾಗಿದೆ ಅಂತ ಹೇಳಿದ್ರೆ, ನಾವು ಫಲಾಪೇಕ್ಷೆಯಲ್ಲಿದೆ ನಿಷ್ಕಾಮ ಕರ್ಮದಿಂದ ಕರ್ಮಕ್ಕೋಸ್ಕರ ಕರ್ಮ ಮಾಡೋದು, ಅಂದರೆ ಆಸೆ ದುಃಖ ಕಾರಣಗಳಿಗೆ ನಿಷ್ಕಾಮ ಕರ್ಮದಿಂದ ಮಾಡಿದ್ರೆ ಕರ್ಮದಿಂದ ಬಿಡುಗಡೆ ಆಗುತ್ತೆ. ನಾವು ಸಾಕ್ಷಿ ಸ್ವರೂಪ ಅಂತ ನಾವು ತಿಳ್ಕೊಂಡ್ರೆ ನಾವು ಸುಮ್ಮನೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮ ಅಂದ್ರೆ ಏನು ಪ್ರಯೋಜನ. ಅಧ್ಯಾತ್ಮ ಒಂದಗಳಲ್ಲಿ ಪ್ರಚಲಿತವಾದ ಕಥೆಯೊಂದರಲ್ಲಿ ಜನಕ ಮಹಾರಾಜನು ಒಮ್ಮ ಗಂಗಾ ನದಿ ತಟದಲ್ಲಿ ಏಕಾಗ್ರಿಯಾಗಿ ಕುಳಿತು ಗಟ್ಟಿಯಾಗಿ ನಾನು ಬ್ರಹ್ಮ ಎಂದು ಜಪಿಸುತ್ತಿದ್ದನು. ಅಷ್ಟಾವಕ್ರ ಆ ಸ್ಥಳಕ್ಕೆ ಆಕಸ್ಮಾಗಿ ಬಂದು ಜನಕನೆದುರು ನಿಂತು ಗಟ್ಟಿಯಾಗಿ ಈ ದಂಡಾನನ್ನದು ಈ ಕಮಂಡಲನೆಂದು ಹೇಳಲು ಪ್ರಾರಂಭಿಸಿದರು. ಜನಕನು ಇದರ ಬೇಸರಗೊಂಡು ಅಲ್ಲಿಂದ ಬೇರೆ ಸ್ಥಳದಲ್ಲಿ ಕುಳಿತು ಮುಂಚಿನಂತೆಯೇ ಗಟ್ಟಿಯಾಗಿ ಜಪಿಸಲು ಆರಂಭಿಸಿದನು. ಅಷ್ಟಾವಕ್ರನು ಜನಕನ ಹಿಂಬಾಲಿಸಿ ಅಲ್ಲಿಯೇ ಹಿಂದಿನಿಂದ ಹೇಳಲಾಗ ಒಂದು ದಿನ ಗಂಗಾ ನದಿ ತೀರದಲ್ಲಿ ಜನಕ ಮಹಾರಾಜನು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಅಷ್ಟಾವಕ್ರು ಬರ್ತಾರೆ. ಅವ್ರು ಹೇಳ್ತಾನೆ ಆತನಿಗೆ ಅರ್ಥ ಆಗುತ್ತೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ, ನಮ್ಮಲ್ಲಿ ದೇಹಾತ್ಮ ಬುದ್ಧಿ ಬಿಟ್ಟು ಜೀವಾತ್ಮ ಬುದ್ಧಿ ಬರಬೇಕಾಗುತ್ತೆ, ಸಾಕ್ಷಿ ರೂಪದಲ್ಲಿರಬೇಕು. ಆ ಥರ ತಿಳ್ಕೊಳ್ದಿದ್ರೆ ಉಚ್ಚಾರಣೆಯಿಂದ ಏನೂ ಆಗೋದಿಲ್ಲ. ಅದಕ್ಕೆ ಜನಕ ಮಹಾರಾಜನಿಗೆ ಈ ವಿಷಯ ತಿಳಿಸೋಕೆ ಈ ಕಮಂಡಲ ನನ್ನದು ಈ ದಂಡ ನನ್ನದು ಅಂತ ಹೇಳ್ತಾನೆ. ಆಗ ಜನಕ ಮಹಾರಾಜು ಅದು ನಿನ್ನದೇ, ನೀನು ಯಾಕೆ ಕೇಳ್ತೀಯ, ಅದೇ ರೀತಿ ನೀನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸ್ವಾಮಿ, ಆ ದಂಡಕಮಲಗಳು ನಿಮ್ಮಲ್ಲವೆಂದು ಯಾರು ವಾದಿಸಿಲ್ಲ, ಅದು ನಿಮ್ಮವೇ. ಆದ್ದರಿಂದ ನೀವು ಇದನ್ನು ಹೀಗೆ ಸಾರಥ್ಯದ ಅವಶ್ಯಕತೆಯಾದ್ರೆ ಏನಿದೆ. ಆಗ ಅಷ್ಟಾತ್ಮ ಗೊತ್ತಾ ಪ್ರಿಯಜನಕನೇ, ಇದು ನಿನಗೂ ಅನ್ವಯಿಸುವುದಿಲ್ಲ, ನೀನೇ ಬ್ರಹ್ಮವೇ ಅಲ್ಲವೆಂದು ಯಾರು ವಾದಿಸುತ್ತಿದ್ದಾರೆ. ಆದ್ದರಿಂದ ನೀನು ಸುಮ್ಮನೆ ಏಕೆ ನಾನು ಬ್ರಹ್ಮ ಎಂದು ಗಟ್ಟಿಯಾಗಿ ಕುಳಿತುಕೊಳ್ತೇವೆ ಸ್ವಸ್ವರೂಪದಲ್ಲಿ ನಿಲ್ತು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಎವರಿವನ್.